ನಮಸ್ಕಾರ, ಹೇಗಿದ್ದೀರಿ ಎಲ್ರು ಕೂಡ? ನನ್ನ ಮನಸ್ಸಿನ ಒಳಗೆ ಇವತ್ತು ಸಾಕಷ್ಟು ಮಂಥನಗಳು ನಡೀತಾ ಇದ್ದಾರೆ, ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಈ ರಾಜಕೀಯ ಪಕ್ಷಗಳ ಐಲಾಟ ಮತ್ತು ಮೇಲಾಟ ಇದೆಲ್ಲವನ್ನೂ ನಾವು ಕಳೆದ ಸುಮಾರು ವರ್ಷಗಳಿಂದ ಗಮನಿಸ್ತಾ ಬರ್ತಾ ಇದ್ದೀವಿ. ಎಸ್ಪೆಷಲಿ ಒಂದು 2 ದಶಕಗಳಿಂದ ಈಚೆಗಂತೂ ಈ ರಾಜಕೀಯ ಪಕ್ಷಗಳ ಸಮಸ್ಯೆಗಳು ಮತ್ತು ಜನರ ಕಣ್ಣಿಗೆ ಬೂದಿ ಹಚ್ಚುವ ಅವರ ಪ್ರಯತ್ನಗಳು ಎಲ್ಲವೂ ಎಷ್ಟು ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ ನನಗೆ ಅಂತಂದ್ರೆ, ಐ ಫೀಲ್ ಸೋ ಅಶೇಮ್ಡ್. ಇವನ್ ಟುಡೇ ನಾನಿವತ್ತು ಕೂತ್ಕೊಂಡು ಮಾತನಾಡ್ತಿರುವಾಗ ಕೂಡ ಅಷ್ಟೇ, ರಾಜ್ಯದಲ್ಲಿ ಈ ರಾಜಕೀಯ ಸೋಕಾಲ್ಡ್ ಧುರೀಣರು ಅಂತ ಕರೆಸಿಕೊಳ್ಳುವವರ ದೊಡ್ಡ ದೊಡ್ಡ ಹುಚ್ಚುತನಗಳು ಹೇಗೆಲ್ಲ ನಡೀತಾ ಇದ್ದಾವೆ ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಇವೆಲ್ಲದರ ನಡುವೆ ರಾಜಕೀಯದಲ್ಲಿ ಪ್ರಜಾಕೀಯದ ಒಂದು ಶಕ್ತಿಯನ್ನ ಪ್ರದರ್ಶಿಸಬೇಕು, ತೋರಿಸಬೇಕು ಅಂತ ಉಪೇಂದ್ರ ಅವರು ಹೊರಟಿದ್ದಾರೆ. ಬಹಳ ಜನ ಮೂದಲಿಸಿದ್ರು, ಅಲ್ರಿ ಅದು ಹೆಂಗ್ರಿ, ರಾಜಕೀಯ ಅನ್ನೋದು ಬೇರೆಯವ್ರು ಬಿಟ್ಟಿದೆ, ರಾಜಕೀಯ ಅನ್ನೋದು ದೊಡ್ಡ ಹಂತದಲ್ಲಿ ಹಸ್ತಗಳನ್ನ ದಾಟಿ ಅದು ಮೇಲ್ ಹೋಗ್ಬಿಟ್ಟಿದೆ, ಹೆಂಗೆ ನೀವು ಬದಲಾವಣೆ ನಿರೀಕ್ಷೆ ಮಾಡ್ತೀರಿ, ನೀವು ಹೆಂಗ್ ತರ್ತೀರಿ ನಿರೀಕ್ಷೆ ಅಂತ ಬಹುಶಃ ಅವ್ರನ್ನೂ ಕೂಡ ಪ್ರಶ್ನೆ ಮಾಡಿರ್ಬೋದು. ಬಟ್ ನನಗನ್ಸಿದ್ದೇನು ಅಂತಂದ್ರೆ, ಮೂದಲಿಸೋದಕ್ಕಿಂತ, ಒಂದು ಪ್ರಯತ್ನವನ್ನ ಹೀಗೆಳೆಯೋದಕ್ಕಿಂತ, ಸಾರ್ ನಿಮ್ಮ ಹೃದಯದ ಒಳಗೆ ಏನಿದೆ ಸಾರ್ ಅಂತ ಕೇಳಬೇಕು ಅಂತ. ಹೃದಯದ ಕವಾಟದ ಒಳಗೆ ಒಂದು ಐಡಿಯಾ ಅನ್ನುವ ಬೆಳಕು ಹುಟ್ಕೊಂಡಿದೆ ಅವರಿಗೆ. ಆ ಬೆಳಕು ಪ್ರಜ್ವಲಿಸುವ ಕಡೆಗೆ ಮುಖ ಮಾಡ್ತಾ ಇದೆ. ಆ ಬೆಳಕಿನ ಅಡಿಯಲ್ಲಿ ಏನೇನೆಲ್ಲ ಆಗಬಹುದು ಉಜ್ವಲ ಭವಿಷ್ಯ ಅನ್ನೋದನ್ನ ನಾನು ಕೇಳಬೇಕು ಇವತ್ತು ಉಪೇಂದ್ರ ಅವರಲ್ಲಿ. ಬಹಳ ಪ್ರೀತಿಯ ಮಾತು ಮಂಥನ, ನೇರಾನೇರವಾದ ಪ್ರಶ್ನೆಗಳು, ಅವರ ಹೃದಯದ ಆಳಕ್ಕೆ ಇಳಿಯೋಣ. ಇವತ್ತು ಏನಿದೆ ಅವರ ಹೃದಯದ ಒಳಗೆ ಕೇಳೋಣ ಉಪೇಂದ್ರ ಅವರನ್ನ. ನಮ್ಮ ಜೊತೆಗೆ ನಟ, ನಿರ್ದೇಶಕ ಹಾಗೂ ಎ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಮತ್ತು ಪ್ರಜಾಕೀಯದ ದೊಡ್ಡ ಕನಸನ್ನು ಹೊತ್ಕೊಂಡಿರುವ ಕನಸುಗಾರ ಉಪೇಂದ್ರ ಅವರು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಸ್ಮೈಲ್ ಬಹಳ ಚಂದ ಸರ್. ನಿಮ್ ಸ್ಮೈಲು ಚಂದನೆ, ಎಲ್ಲರ ಸ್ಮೈಲು ಚಂದನೆ. ಸ್ಮೈಲಲ್ಲಿ ಇರ್ಬೇಕಷ್ಟೇ ಎಲ್ರು. ಸೋ ಸ್ವೀಟ್ ಸರ್, ಸೋ ಸ್ವೀಟ್, ಸೋ ನೈಸ್ ಆಫ್ ಯು. ಮತ್ತು ಬಹಳ ಖುಷಿ ನಿಮ್ ಜೊತೆಗೆ ಮಾತಾಡ್ತಾ ಇರ್ತೀವಿ ಕೂಡ ಇವತ್ತು. ಥ್ಯಾಂಕ್ ಯು. ನಾನು ಮೊದಲಿಗೆ ಪ್ರಜಾಕೀಯದಿಂದಾನೇ ಶುರು ಮಾಡ್ತೀನಿ, ಆದ್ಮೇಲೆ ಬೇರೆ ಬೇರೆ ಆಯಾಮಗಳಿಗೆ ನಾವು. ಪ್ರಜಾಕೀಯದ ಕನಸನ್ನ ನೀವು ಆ ಬತ್ತಿಯನ್ನ ಅಥವಾ ಬೆಳಕನ್ನ ಇವಾಗ ಹೊತ್ತಿಸಿದಿರಿ, ಒಂದು ಸ್ವಿಚ್ ಆನ್ ಮಾಡಿದಿರಿ. ಈ ಹಂತದಲ್ಲಿ ನನ್ನ ಎದುರಿಗೆ ನೀವು ಕೂತ್ಕೊಂಡಿರುವಾಗ ನಿಮ್ಮ ಹೃದಯದ ಒಳಗೆ ಏನೇನ್ ಮಂಥನ ಆಗ್ತಾ ಇದೆ, ಏನೇನ್ ಘರ್ಷಣೆ ಆಗ್ತಾ ಇದೆ, ಏನೇನ್ ಆಲೋಚನೆ ಬರ್ತಾ ಇದೆ ಪ್ರಜಾಕೀಯದ ಬಗ್ಗೆ? ಇದೆಲ್ಲ ಘರ್ಷಣೆಗಳು ಬಹಳ ವರ್ಷಗಳ ಹಿಂದೆಯಿಂದ ಆಗಿ ಅದ್ರ ಫೈನಲ್ ರಿಸಲ್ಟೇ ಇದು. ಫುಲ್ ಸೈಲೆನ್ಸ್, ಮೌನ ಕ್ರಾಂತಿ ಆಕ್ಚುಲಿ ಅಷ್ಟೇ ಅದು. ಇಲ್ಲ, ಇದು ಎಲ್ಲರಲ್ಲೂ ಆಗಿರುವಂತದ್ದೇ, ನನ್ನಲ್ಲಿ ಅಂತಲ್ಲ. ಎಷ್ಟೋ ವರ್ಷಗಳಿಂದ ಆಗ್ತಾನೆ ನಿರಂತರ ಇದು. ಯಾವಾಗ್ಲೂ ಏನ್ ಹೇಳಿ, ಈ ಕ್ರಿಯೇಟರ್ಗೆ ಇರೋಂತ ಇದಿದೆಯಲ್ಲ, ಏನ್ ಹೇಳಿ, ಪ್ಯೂರೆಸ್ಟ್ ಫಾರ್ಮ್ ಇಂದ ಈ ಏನೋ ಕ್ರಿಯೇಷನ್ ಆಗತ್ತೆ, ಅದು ಇಂಪ್ಯೂರ್ ಆಗುತ್ತೆ, ಮತ್ತೆ ಪ್ಯೂರೆಸ್ಟ್ ಆಗತ್ತೆ. ಇದು ನಿರಂತರ, ಇದು ಆಗ್ತಾನೆ ಪ್ರಾಸೆಸ್. ಇದನ್ನ ನಾವೀಗ ಮಾಡಿದ್ವಿ ಅನ್ನೋದು ಮೂರ್ಖತನ. ಹೌದು, ಹಿಂದೆಯಿಂದನೂ ಆಗ್ತಾ ಇದೆ. ಆ ಕಾಲಕ್ಕೆ ತಕ್ಕಂಗೆ ಆಗ್ತಾನೆ ಇರುತ್ತೆ. ಈ ತರದ್ದು ಎಲ್ಲೋ ಒಂದು ಅತಿರೇಕಕ್ಕೆ ಹೋದಾಗ ಒಂದ್ ಕಡೆ ಎಲ್ಲ ಉಟ್ಕೊಳತ್ತೆ. ಅದು ತುಂಬಾ ಅತಿರೇಕ ಅನ್ನಿಸ್ದಾಗ, ಅದ್ರ ನಿಜವಾದ ಬಿಸಿ ತಟ್ಟದಾಗ ಜನ ಬದಲಾವಣೆ ಬಯಸ್ತಾರೆ. ಆ ತರನೇ. ಸೊ ಒಂದು ಕಾಲದಲ್ಲಿ ಏನೋ ಡಿಕ್ಟೇಟರ್ಶಿಪ್ ಇತ್ತು, ಆಮೇಲೆ ರಾಜರ ಇದು ಬಂತು, ಆಮೇಲೆ ಅದನ್ನ ಪ್ರಜಾಪ್ರಭುತ್ವ ಅಂತ ಮಾಡಿದ್ರು. ಬೇರೆ ಬೇರೆ ಫಾರ್ಮ್ ಆಫ್ ಇದು, ಕಮ್ಯುನಿಸಮ್, ಸೋಷಿಯಲಿಸಮ್, ಈ ತರದೆಲ್ಲ ಹಲವಾರು ಚೇಂಜಸ್ ಗಳಾಗಿದಾವೆ ಇಲ್ಲಿ. ಸೊ ಇದು ಇದು ಪರಿಪೂರ್ಣವಾದಂತ ಸ್ವತಂತ್ರ. ಇವನ್ ಮಹಾತ್ಮ ಗಾಂಧಿ ಅವರು ಬಯಸಿದ್ದು ಸಂಪೂರ್ಣ ಸ್ವತಂತ್ರ ಅಂದ್ರೆ, ಆಕ್ಚುಲಿ ಸ್ವತಂತ್ರ ಹೋರಾಟ ನನ್ನ ಪ್ರಕಾರ ಸ್ಟಾರ್ಟ್ ಆಗಿದ್ದು ಅವ್ರ ಒಳಗಡೆ, ಹೃದಯದೊಳಗಡೆ. ಎಕ್ಸಾಕ್ಟ್ಲಿ. ಅದು ಹೊರಗಡೆ ದೊಡ್ಡದಾಗಾಯ್ತದೆ ಆಕ್ಚುಲಿ. ನನಗ್ ಸ್ವತಂತ್ರ ಕೊಡ್ರಪ್ಪ ನನಗೆ ಅಂತಾನೆ. ನಿಜವಾದ ಸ್ವತಂತ್ರ ಅಂದ್ರೆ ಏನು? ಏನೋ ಭಾರತಕ್ಕೆ ಸ್ವತಂತ್ರ ಏನ್, ಭಾರತ ಬರೀ ಏನೋ ಕಲ್ಲು ಮಣ್ಣು ಮರ ಗಿಡ ಇರೋದಲ್ಲ, ಜನಗಳಿದ್ದಾರೆ, ಜನಗಳು ಸ್ವತಂತ್ರ ಬಯಸ್ತಾರೆ ಅಲ್ವಾ? ಆ ನಿಜವಾದ ಸ್ವತಂತ್ರ ಇದುವರೆಗೂ ಸಿಕ್ಕಿಲ್ಲ. ಅದು ಯಾವಾಗ ಸಿಗುತ್ತೋ ಅಂತಾನೂ ಗೊತ್ತಿಲ್ಲ. ಆ ದಾರಿಯಲ್ಲಿ ಒಂದಷ್ಟು ಟ್ರೈ ಮಾಡೋದಷ್ಟೇ ಇದು. ನಾನು, ನೀವು ಹೇಳದ್ರಲ್ಲ ಹೃದಯದ ಬೆಳಕು ಅಂತ, ಆರಂಭದಲ್ಲೇ ನಾನು ಅದನ್ನು ಹೇಳಿದೆ. ನಿಮ್ಮ ಹೃದಯದ ಬೆಳಕನ್ನ, ಅದರ ತೀಕ್ಷ್ಣತೆಯನ್ನ ಮತ್ತು ಅದು ಹೇಗೆ ಬೆಳಗಬೇಕು ಅನ್ನುವ ನಿಮ್ಮ ಕನಸನ್ನ ನಾನೊಂದು ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದ್ದೀನಿ. ನೀವು ಆ ಬೆಳಕು ಎಲ್ಲ ಕಡೆ ಪ್ರಜ್ವಲಿಸ್ಬೇಕು, ಎಲ್ಲ ಕಡೆ ಪಸರಿಸ್ಬೇಕು ಅಂತ ಹೋರಾಟದ ಹಾದಿಯಲ್ಲಿ ಧುಮುಕಿದ್ದೀರಿ. ಹೋರಾಟ ಅಂತಂದ್ರೆ ಏನ್ ಕೋಲ್ ಹಿಡ್ಕೊಂಡು ಹೋರಾಟ ಅಲ್ಲ, ಬೀದಿಗಳದ್ದು ಹೋರಾಟ ಅಲ್ಲ. ನೀವು ಹೇಳೋದು ಒಂದು ಮೌನ ಕ್ರಾಂತಿಯ ಹೋರಾಟಕ್ಕೆ ನೀವು ಧುಮುಕಿದ್ದೀರಿ ಇವಾಗ. ಸೊ ಆ ಬೆಳಕಿನ ಅಡಿಯಲ್ಲಿ
ಈ ಪ್ರಜಾಕೀಯದ ನೆರಳಿನಲ್ಲಿ ಏನೇನ್ ಕನ್ಸಿದೆ, ಏನೇನ್ ಎಕ್ಸ್ಪೆಕ್ಟ್ ಇಲ್ಲ ಮಾಡ್ಬೋದು? ಕೇಳಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಅದೇನೋ ಪೊಯೆಟಿಕ್ ಆಗಿ ನೋಡಿ, ಹೊರಗಡೆ ಲೈಟ್ ಇದೆ ಓಕೆನಾ, ಒಳಗಡೆ ಅಂಧಕಾರ ಇದೆ. ಹೌದು, ಇಲ್ಲಿ ನಾನೊಂದು ಹಣತೆ ಹಚ್ಕೊಂಡಿದ್ದೆ, ಹಚ್ಚಿದ್ರಿ ನೀವೀಗಾಗ್ಲೇ. ಎಲ್ರು ಹಚ್ಕೊಳ್ಳಿ ಅಂತ ಹೇಳ್ತೀನಿ. ಈ ಹಣತೆಯಿಂದ ನೀವು ಬೆಳಕು ಕಾಣಿಸದೇ ಇರ್ಬೋದು, ನಿಮ್ಮೊಳಗೊಂದು ಹಣತೆ ಹಚ್ಕೊಂಡ್ ಪ್ರತಿಯೊಬ್ರು ಒಂದೊಂದು ಹಣತೆ ಹಚ್ಕೊಂಡು ಹೋಗ್ಬಿಟ್ರೆ ಅವ್ರ ಒಳಗಡೆ ಬೆಳಕು ಬಂದ್ಬಿಡುತ್ತೆ. ಕರೆಕ್ಟ್, ಇದು ಪ್ರತಿಯೊಬ್ರು ಮಾಡ್ಬೇಕಾದ ಕೆಲಸ ಇದು. ಕರೆಕ್ಟ್. ಸೊ ನಾನೊಂದು ಹೇಳ್ತಾ ಇದ್ದೀನಿ ನೋಡಿ, ನಾನು ಹಿಂಗ್ ಹಣತೆ ಹಚ್ಕೊಂಡಿದ್ದೀನಿ, ನೀವು ಹಚ್ಕೊಳ್ಳಿ, ಎಲ್ರು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದೇ ಪ್ರಜಾಕೀಯ ಅಷ್ಟೇ. ನಮ್ಮ ಒಳಗೆ ಬೆಳಕು ಕಾಣ್ಬೇಕಷ್ಟೇ ಇದು. ಅಂದ್ರೆ ಸ್ವಲ್ಪ ಹುಡುಕೊಬೇಕು ನಾವು. ಓಕೆ, ಇದು ಇವಾಗ ಏನಂದ್ರೆ ಆ ಲೈಟೇ ಜೋರಾಗಿ ಉರಿತೀವಿ, ನನ್ನೊಳಗೆ ಬೆಳಕೆ ಇಲ್ಲ ಅನ್ಕೊಳ್ಳೋದು ಬೇರೆ ತರ. ಆದ್ರೆ ಆ ಬೆಳಕು ನಮ್ಮೊಳಗೆ ಹಚ್ಕೊಳ್ಳೋದಿದೆಯಲ್ಲ ಸರ್, ಅದು ಬಹುತೇಕ ಜನಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದು ಫಸ್ಟ್ ಆಫ್ ಆಲ್ ನಾನು ಇದನ್ನ ಬಹಳ ನಾನು ಇಷ್ಟಪಡಲ್ಲ. ಯಾಕಂದ್ರೆ ನಾವೊಂದು ಮೀಡಿಯಲ್ಲಿ ಕೂತಾಗ ಜನರಲೈಸ್ ಮಾಡಬಾರ್ದು ನಾವು ಯಾವುದೇ ವಿಷಯನಾದ್ರೂ ಕೂಡ. ಯಾಕಂದ್ರೆ ಇದನ್ನ ತುಂಬಾ ಜನ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಎಲ್ಲೋ ಒಬ್ರು ಹಚ್ಕೊಳಕ್ ಹೋದವರು ಕೂಡ ನಾವೆಲ್ಲೋ ಇಲ್ಲ ರೀ, ಜನ ಆತರ ಇಲ್ವೇ ಇಲ್ಲ ಅಂದ್ರೆ ಮೆಜಾರಿಟಿ ಆಫ್ ದಿ ಪೀಪಲ್ ಹಂಗಿಲ್ಲ ಅನ್ಕೊಂಡು ಒಂದಷ್ಟು ಜನನು ಆ ದಾರಿಲಿ ಹೋಗಲ್ಲ. ನಾವ್ ಯಾವಾಗ್ಲೂ ಪಾಸಿಟಿವ್ ಕಡಿಮೆನೆ ಇರ್ಬೋದು, ಅದ್ರ ಬಗ್ಗೆನೇ ಸ್ವಲ್ಪ ಜಾಸ್ತಿ ಪುಷ್ ಕೊಡ್ತಾ ಇದ್ರೆ ದೊಡ್ಡದಾಗ್ತಾ ಹೋಗುತ್ತೆ. ಹೌದು, ಈ ಬೆಳಕನ್ನ ಹಚ್ಕೊಳ್ಳುವ ಪ್ರಾಸೆಸ್ ಅಥವಾ ಒಂದು ಕನಸನ್ನ ಕಾಣುವ ಹಣತೆಯನ್ನ ಹಚ್ಕೊಳ್ಳುವ ಪ್ರಾಸೆಸ್ ಇದೆಯಲ್ಲ, ನಾನು ಬಹುತೇಕ ಜನರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ ಯಾಕೆ ಅಂತಂದ್ರೆ, ನೀವು ಹೇಳದಂಗೆ ಅದೊಂದು ಎವಲ್ಯೂಷನ್ ಆಗ್ಬೇಕು, ಒಂದು ಪ್ರಾಸೆಸ್ ಆಗ್ಬೇಕು, ಮತ್ತು ಆ ಕನಸು ಒಳಗಿಂದ ಅದು ಆ ಅಗ್ನಿ ಹುಟ್ಕೊಳ್ಬೇಕು ಅಂತ ಹೇಳದ್ನಲ್ಲ, ಅದಕ್ಕೆ ಒಂದ್ ದೊಡ್ಡ ವಿಷನ್ ಇಂದ ಶುರು ಆಗ್ಬೇಕಾ? ಏನು ಬೇಡ. ಹೌ ಡಿಸ್ ಇಟ್ ಸ್ಟಾರ್ಟ್? ಕೇಳಿ, ಯಾವುದೇ ದೊಡ್ಡ ಇದು ಒಂದು ಗಂಗಾ ನದಿ ಹರಿತಾ ಇರತ್ತೆ, ಒಂದು ಕಾವೇರಿ ನದಿ ಹರಿತಾ ಇರುತ್ತೆ, ಅದ್ರ ಮೂಲ ಹೋಗಿ ಒಂದ್ ಸಣ್ಣದಾಗೆಲ್ಲ ತೊಟ್ಟಿಗ್ತಾ ಇರತ್ತೆ ನೀರು. ಓಕೆ, ಸೊ ಅದನ್ನ ನಾವು ಮರಿಬಾರ್ದು. ಇದನ್ನ ನಾವು ಆಗಾಗ ಮತ್ತೆ ಹೇಳ್ಬೇಕು. ನಾವು ದೊಡ್ಡ ದೊಡ್ಡ ಮಾತುಗಳಾಡ್ತೀವಿ, ಪ್ರಾಬ್ಲಮ್ಮೇ ಅದು. ಈ ವಿಚಾರವಂತರುಗಳ ಪ್ರಾಬ್ಲಮ್ಮೇ ಈ 20-80% ಅಂತೀವಲ್ಲ, 80% ವೆರಿ ಇನ್ನೋಸೆಂಟ್. ದೇ ಆರ್ ನಿಜವಾಗ್ಲೂ ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್. ಕಷ್ಟ ಸುಖಗಳೇನೋ ಒಂದ್ ಮಾಡ್ತಾ ಇದ್ದಾರೆ. ಈ 20% ಈ ತಲೆಯಲ್ಲಿ ಬುದ್ಧಿನೇ ಮನುಷ್ಯನ ಹಾಳು ಮಾಡಿರೋದು ಆಕ್ಚುಲಿ. ಅವನು ಬಂದು ದೊಡ್ಡ ದೊಡ್ಡ ವಿಚಾರಗಳು ಹೇಳ್ತಾನೆ, 80% ಜನಕ್ಕೆ ಏನೇನೋ ಹೇಳ್ತಾನೆ. ಜ್ವಾಲೆ ಹತ್ಕೊಬೇಕು, ಕ್ರಾಂತಿ ಆಗ್ಬೇಕು, ಅದ್ಯಾವ್ದೋ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈಜಿಪ್ಟ್ ಅಲ್ಲಿ ಈ ತರ ಆಯ್ತು, ಅಲ್ಲೇನೋ ಅದಾಯ್ತು ಅಂತ. ಇವ್ರು ಅಯ್ಯೋ ಹೌದಾ ಅಂತ ಇಲ್ಲ, ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಆಕ್ಚುಲಿ ನಿಮ್ ಒಳಗೆ ಹಚ್ಕೊಳ್ಳಿ ಅಷ್ಟೇ. ಇದು ನಮಗ್ ಬೇಕಾಗಿರೋದು. ಅದು ನಾವ್ ಇನ್ನೂ ಒಂದ್ ಏನಂದ್ರೆ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ನಾನ್ ಹಚ್ಕೊಂತೀನಿ ಬಟ್ ಅವ್ನ್ ಹಚ್ಕೊಂತಾನೆ, ನಂದು ವೇಸ್ಟ್ ಆಗ್ಬಿಡೋದೆ ಅಂತ. ಫರ್ಗೆಟ್ ಅಬೌಟ್ ಇಟ್. ನಾನೊಬ್ಬ ಚೇಂಜ್ ಆಗ್ಬೇಕು ಅಷ್ಟೇ ಇಲ್ಲಿ. ಅದೊಂದು ಆತ್ಮ ಸಂತೋಷ ಇದೆಯಲ್ಲ, ಅದ್ ಸಾಕು ನಿಮ್ಗೆ. ಅದು ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ? ನಾವು ಇವಾಗ ಈಗ ಯಾವ್ದೋ ಒಂದ್ ಹೇಳ್ತಾ ಇದೀವಿ, ಇದು ಕರೆಕ್ಟಾ ತಪ್ಪಾ ಅಂತ ಅನಲೈಸ್ ಮಾಡಿ ಒಂದ್ 5 ನಿಮಿಷ ಟೈಮ್ ಕೊಡಿ ಅಷ್ಟೇ. ನಾನು ಹೇಳಿ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಡಿ. ಆಮೇಲೆ ಇನ್ನೊಂದು, ಯಾರಿಗ್ ಟೈಮ್ ಇದೆ ಸರ್ ಅಂತಾರೆ. ಏನು ಅಷ್ಟೊಂದ್ ಕೆಲಸ ಮಾಡ್ತೀರ ನಮ್ ದೇಶದಲ್ಲಿ ಅಂದ್ರೆ ತುಂಬಾ ಜನ ಫ್ರೀ ಆಗಿದ್ದಾರೆ. ಎಲ್ಲ ತುಂಬಾ ಬಿಸಿ ಸರ್ ಅಂತಾರೆ. ನಾನು ಹೇಳಿದ್ ಎಲ್ಲೋ ಒಂದಷ್ಟು ಟೈಮ್, ಇದಕ್ಕೊಂದ್ 5 ನಿಮಿಷ ಕೊಡ್ರಪ್ಪ. ಇದು ನಮ್ ದೇಶ ಅಂದ್ರೆ ನಮ್ ವಿಷಯ, ಇದು ನನ್ನ ಪರ್ಸನಲ್ ವಿಷಯ ಇದು. ಸೊ ಅದಕ್ಕೊಂಚೂರ್ ಗಮನ ಕೊಟ್ರೆ ನಾನ್ ಚೇಂಜ್ ಆಗ್ತೀನಿ ಅಂದ್ರೆ ಸಾಕು, ಒಬ್ಬೊಬ್ಬನು ಕೂಡ ಅಷ್ಟೇ. ವೆರಿ ಸಿಂಪಲ್ ಇದು, ಬಟ್ ವೆರಿ ವೆರಿ ಕಾಂಪ್ಲಿಕೇಟೆಡ್. ಬೇರೆ ತರ ಯೋಚನೆ ಮಾಡಿದ್ರೆ, ಬೇರೆಯವ್ರು ಆ ಕಡೆ ಈ ಕಡೆ ಯೋಚನೆ ಮಾಡಿದ್ರೆ ತುಂಬಾ ಕಾಂಪ್ಲಿಕೇಟೆಡ್. ಎಲ್ರಿಗೂ ಡೌಟ್ ಏನಂದ್ರೆ, ಅವ್ನ್ ಸರಿ ಇಲ್ಲ, ಇವ್ನ್ ಸರಿ ಇಲ್ಲ, ಇವ್ನ್ ಹಚ್ಕೊಂಡಿಲ್ಲ ಅಣತೆ, ಅವ್ನ್ ಹಚ್ಕೊಂಡಿಲ್ಲ, ನಾನ್ ಯಾಕೆ ಹಚ್ಕೊಳ್ಳೋದು ಅಂತ. ಇಲ್ಲಿ ನಾನು ಹಂಗೆ ಯೋಚನೆ ಮಾಡಿ ಹಂಗೆ ಸುಮ್ನೆ ಕೂತ್ಕೊಂಡ್ಬಿಟ್ರೆ ಅಲ್ಲ. ನನಗ್ ಅನ್ಸಿದ್ ನಾನ್ ಮಾಡಿದೆ, ನನಗೇನು ಅನ್ನಿಸ್ತು ನಾನು ಮಾಡಿದೆ, ಗೊತ್ತಿಲ್ಲ. ಇವಾಗ ಅದನ್ನ ಜನ ತಗೊಂಡೋಗ್ಬೇಕು, ನಾನು ಜನ ತಗೊಂಡೋಗ್ತೀಯಾರಷ್ಟೇ. ಇಲ್ಲಿ ನಂದೇನು ಇಲ್ಲ, ಇಲ್ಲಿ ಪಾತ್ರನೇ ಇಲ್ಲ. ಇಲ್ಲಿ ನಂದು ಇಲ್ಲಿ ನಾನೇನೋ ಮಾಡಿದೆ, ನಾನೇನೋ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ, ಅಲ್ವೇ ಅಲ್ಲ. ಇಲ್ಲಿ ಮತ್ತೆ ನಾನು ನಾಯಕನಾಗಿ ನೋಡೋದು, ಅವ್ರಿಗೇನೋ ಹೊಸ ಐಡಿಯಾ ಬಂದಿದೆ. ಇಲ್ಲ, ಹೊಸ ಐಡಿಯಾ ಅಲ್ಲ, ಇರೋ ಐಡಿಯಾ ಇದು. ಎಲ್ಲರಿಗೂ ಬೇಕಾಗಿರೋ ಸತ್ಯ. ಅದು ಹೆಂಗೆ ಅಂದ್ರೆ, ಅದೇ ನಾನು ಹೇಳ್ತೀನಿ, ಸುಳ್ಳಿನ ಭ್ರಮಾಲೋಕದಲ್ಲಿ ಇದ್ಬಿಟ್ಟು ಸತ್ಯ ಹೇಳ್ತಿದ್ದಂಗೆ ಬಹಳ ಕನ್ಫ್ಯೂಸ್ ಆಗತ್ತೆ. ಫಸ್ಟ್ ಸಾಧ್ಯನಾ ಅನ್ಸುತ್ತೆ, ಆಸೆ ಆಗತ್ತೆ. ಆಮೇಲೆ ಆ ಕಡೆ ಈ ಕಡೆ ನೋಡ್ತೀವಿ, ಯಾರು ಸದ್ಯದಲ್ಲಿ ನಾನು ಇದ್ರಲ್ಲೇ ಇರೋದು ಬೆಟ್ರು ಅನ್ಸುತ್ತೆ. ಅದ್ರ ಬದಲು ನಾನು ಹೇಳ್ತಿರೋದು ವೆರಿ ಸಿಂಪಲ್. ಇದಕ್ಕೆ ಏನ್ ಫಾರ್ಮುಲಾ ಬೇಕಾಗಿಲ್ಲ. ಸಂತೋಷವಾಗಿರೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಏನ್ ಮಾಡ್ಬೇಕು ಸಂತೋಷವಾಗಿರೋದಕ್ಕೆ? ಸಂತೋಷವಾಗಿರ್ಬೇಕು ಅಷ್ಟೇ. ಅಷ್ಟೇ ಹೇಳಿ, ಸಂತೋಷವಾಗಿರೋ. ಇಟ್ ಈಸ್ ನಾಟ್ ಆಕ್ಚುಲಿ ನಿನ್ಗೆ ಯಾರೋ ಕೊಡೋದಲ್ಲ, ನಿನ್ ಚಾಯ್ಸ್ ಅದಷ್ಟೇ. ನಾನ್ ಸಂತೋಷವಾಗಿರ್ತೀನಿ, ನಥಿಂಗ್. ಬಟ್ ಅದ್ ದೊಡ್ಡ ದೊಡ್ಡ ಯೋಚನೆ ಮಾಡಿದ್ರೆ ಮತ್ತೆ ನಮ್ಮ ಹಿಂದ್ಗಡೆಯಿಂದ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನೋಡಪ್ಪ ನೀನ್ ಸೆಟ್ಲ್ ಆಗ್ಬೇಕು ಫಸ್ಟ್. ನೋಡಿ, ಸಮಾಜ ಬಹಳ ಕೆಟ್ಟದ್ದು, ನಿನ್ನ ಸಾಯಿಸ್ಬಿಡುತ್ತೆ, ನಿನ್ನ ಹಾಳು ಮಾಡ್ಬಿಡುತ್ತೆ, ಹುಷಾರಾಗಿರು ಅಂತ ಅಪ್ಪ ಅಮ್ಮನ ಪ್ರೀತಿ ಮಕ್ಕಳಿಗೆ ಅವ್ರನ್ನ ಬೇರೆ ದಾರಿ ಕರ್ಕೊಂಡು ಹೋಗುತ್ತೆ. ಸೆಟ್ಲ್ ಆಗು. ಏನ್ ಸೆಟ್ಲ್ ಆಗೋದು ಆಕ್ಚುಲಿ? ಎಲ್ಲಿ ಸೆಟ್ಲ್ ಆಗೋದು? ಒಂದ್ ಮನೆ ಮಾಡಿದ ಕೂಡಲೇ ಸೆಟ್ಲ, ಒಂದ್ ಕಾರ್ ತಗೊಂಡ್ ಕೂಡಲೇ ಸೆಟ್ಲ, ಒಂದ್ ತಿಂಗಳ ಒಂದಿಷ್ಟು ಇನ್ಕಮ್ ಬಂದ್ ಕೂಡಲೇ ಸೆಟ್ಲ. ಹಂಗಾರೆ ಸೆಟ್ಲ್ ಆಗಿ ನೋಡೋಣ. ಇವಾಗ ತುಂಬಾ ಜನ ಮಿನಿಮಮ್ ತಿಂಗಳಿಗೆ ಎಷ್ಟೋ 10 ಲಕ್ಷ ರೂಪಾಯಿ ಬರೋ ಅಂತ ಇನ್ಕಮ್ ಮಾಡ್ಕೊಂಡ್ರು ಇದಾರೆ. ತಿಂಗಳಿಗೆ 10 ಲಕ್ಷ ರೂಪಾಯಿ ಬರುತ್ತೆ.
ಅಥವಾ 50 ಲಕ್ಷ ರೂಪಾಯಿ ಬರುತ್ತೆ, 5 ಕೋಟಿ ಬರೋರು ಇದಾರೆ ತಿಂಗಳಿಗೆ, ಅವರು ಸೆಟ್ಲ್ ಆಗಿರಲ್ಲ, ಏನೋ ಓಡಾಡ್ತಾ ಇರ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ. ಸದ್ಗುರು ಹೇಳ್ತಾರೆ, ಜಗ್ಗಿ ವಾಸುದೇವ್ ಒಂದ್ ಕಡೆ ಹೇಳ್ತಾರೆ, ಸೆಟ್ಲ್ ಆಗೋದ್ರ ಬಗ್ಗೆ ಹೇಳ್ತಾರೆ. ಮನುಷ್ಯನಿಗೆ ನೀವು ಹೇಳ್ದ ಹಾಗೆ ತಿಂಗಳಿಗೆ 10 ಲಕ್ಷ ಬಂದ್ರು, 50 ಬಂದ್ರು, 1 ಕೋಟಿ ಬಂದ್ರು, ಅಥವಾ ಅವನಿಗೆ ಜಗತ್ತಿನ ಎಲ್ಲ ಐಷಾರಾಮಿತನಗಳು ಬಂದು ಅವನ ಕಾಲ್ ಕೆಳಗೆ ಬಿದ್ರು ಕೂಡ ಅಂತ ಮನುಷ್ಯನು ಕೂಡ ಸುಮ್ನೆ ಕೂತ್ಕೊಳ್ಳಲ್ಲ. ಆಮೇಲೆ ನಾನು ಏನೋ ಮಿಸ್ಸಿಂಗ್ ಇದೆ ನನ್ನ ಜೀವನದಲ್ಲಿ ಅಂತ ಹೋರಾಟ ಮಾಡ್ತಾನೆ ಇರ್ತಾನೆ. ನೋ ಮ್ಯಾಟರ್ ವಾಟ್ ಹಿ ಹ್ಯಾಸ್. ಅವ್ನಿಗೆ ಏನಿದ್ರು ಅಷ್ಟೇ, ನನ್ಗೆ ಇನ್ನೊಂದ್ ಏನೋ ಇರ್ಬೇಕಾಗಿತ್ತು ಅಂತ ಅನ್ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಬದುಕಿ ಅಷ್ಟು ನೋಡಿ, ನೀವು ಯಾವ್ದಾರ ಫಾರಿನ್ ಕಂಟ್ರಿಗೆ ಹೋಗಿ ಅಥವಾ ಯಾವ್ದೋ ಒಂದು ಊರಿಗೆ ಹೋಗಿ 1 ವಾರ ಇರಿ, 1 ವಾರ ಅಲ್ಲಿ ಎಂಜಾಯ್ ಮಾಡಕ್ ಶುರು ಮಾಡ್ತೀರಾ. ಆದ್ರೂ 1-2 ದಿನ ಎಂಜಾಯ್ ಮಾಡಿ ಅಂದ್ರೆ ಇಲ್ಲ ಅಲ್ಲಿ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಸ್ವಲ್ಪ ಅಲ್ಲಿಗೆ ಹೋದ್ರೆ ನಾನು ನೆಮ್ಮದಿ, ವಾಪಸ್ ಬರೋರ್ಗು ಟೆನ್ಷನ್, ಟ್ರಾಫಿಕ್, ಫಸ್ಟ್ ಮನೆಗೆ ಹೋಗ್ಬೇಕು ಅಂತ. ಮನೆಗೆ ಹೋಗಿ ಬಂದ್ರೆ ಬಸ್ತೆ. ಇದು ಯಾಕಂದ್ರೆ ಅದೇ ಆಕ್ಚುಲಿ ಏನ್ ಹೇಳಿ, ಈ ಮೊಮೆಂಟಮ್ ಇರೋದೇ ಅದು ಆಕ್ಚುಲಿ. ಇನ್ನು ಕ್ರಿಯೇಷನ್ ಅಷ್ಟೇ ಅಲ್ವಾ, ಕ್ರಿಯೇಟರ್ ಸೈಲೆನ್ಸ್ ಅಷ್ಟೇ ಅದು ಆಕ್ಚುಲಿ, ಅದು ಈ ಬ್ಲಿಸ್ ಅಂತಾರೆ ಅದಕ್ಕೆ. ಸೊ ಇದಕ್ಕೆ ಓಡಾಡ್ತಾನೆ ಇರುತ್ತೆ. ಸೊ ಅಲ್ಲಿ ಎಲ್ಲೂ ನಿಂತ್ಕೊಳ್ಳಕ್ ಚಾನ್ಸೇ ಇಲ್ಲ ನೀವು. ಸೊ ಅದರಿಂದ ಸೆಟ್ಲು ಗಿಟ್ಲು ಅಲ್ಲ. ಸೊ ಆ ವಿಷಯ ಅದು ಫಿಲಾಸಫಿಕಲ್ಲು ಸ್ಪಿರಿಚುವಲ್ ಏನೋ ವಿಷಯಗಳೆಲ್ಲ ಬರುತ್ತೆ. ನಾನು ಅದೇ ಸೇಮ್ ಎಲ್ಲದರಲ್ಲೂ ಅಷ್ಟೇ ಇರೋದು, ಇದು ಅಷ್ಟೇ ಇರೋದು. ಇವಾಗ ನಮ್ಗೆ ಏನ್ ಅನ್ನಿಸ್ತಿದೆ, ಎಲ್ಲೋ ಒಂದ್ ಕಡೆ ನೋಡಿ ನಮ್ಗೆ ಅಸಮಾಧಾನ ಇದೆಯಾ, ಒಂದ್ ಯಾರೋ ಬಹಳ ಚೆನ್ನಾಗಿ ಯಾವ್ದೋ ಒಂದು ಇದಾಕಿದ್ರು, ಬದಲಾಯಿಸಕ್ ಆಗದೆ ಇರೋದನ್ನ ಒಪ್ಕೋ, ಬದಲಾಯಿಸಕ್ ಆಗದನ್ನು ಬದಲಾಯಿಸ ಅಷ್ಟೇ ಅಲ್ವಾ. ನಿನ್ಗೆ ಡೈಲಮ ಬೇಡ, ನಿನ್ಗೆ ಬದಲಾಯಿಸ್ಬೋದು ಬಟ್ ಇರ್ಲಿ ಅಂತ ಹಂಗ್ ಬೇಡ. ನನ್ ಕೈಲಾಗುತ್ತೋ ಟ್ರೈ ಮಾಡ್ಬಿಡ್ಬೇಕು, ಇಲ್ಲ ಬೇಡ ನಾನು ಅದನ್ನ ಫರ್ಗೆಟ್ ಅಬೌಟ್ ಇಟ್, ನನ್ ಕೈಲಾಗಲ್ಲ ಸುಮ್ನೆ ಇದ್ಬಿಡ್ಬೇಕು. ಬಟ್ ಇದು ಹೇಳ್ತಿರೋದು ಏನಂದ್ರೆ, ಇದು ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದಷ್ಟೇ ಇಲ್ಲಿ. ಅದಕ್ಕೋಸ್ಕರ ನಾನು ಇದು ಮಾಡಿರೋದು ಆಕ್ಚುಲಿ. ಏನ್ ಹೇಳಿ, ಒಂದ್ ಸ್ಟೇಜ್ ಯಾಕೆ ಮಾಡಿದೀನಿ ಅಂದ್ರೆ, ಇದು ನಿಮ್ಮದು. ಇದುವರೆಗೂ ನೀವು ಅನ್ಕೊಂತಿದ್ದು ಯಾರೋ ಬರ್ತಾರೆ, ಯಾರೋ ಬದಲಾಯಿಸ್ತಾರೆ, ದಯವಿಟ್ಟು ಆ ಭ್ರಮೆ ಬಿಟ್ಬಿಡಿ. ಅದನ್ನು ಕೂಡ ನಿಮ್ ಮೈಂಡ್ ಸೆಟ್ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ. ಏನಂದ್ರೆ ಪ್ರತಿಯೊಬ್ರು ಅದೇ ಹೇಳ್ತಾರೆ, ಒಬ್ಬ ಲೀಡರ್ ಉಟ್ಕೊಳ್ಳೋದೇ ಹಾಗೆ, ನಾನ್ ಬರ್ತೀನಿ, ನಾನ್ ನಿಮ್ಮ ಜೀವನದಲ್ಲಿ ಇತ್ತರ್ತೀನಿ, ನಾನ್ ಹೇಳ್ದಂಗೆ ಕೇಳಿ. ಅಲ್ಲ, ಅವನ ಪ್ರಾಬ್ಲಮ್ ನಿನ್ಗೇನ್ ಗೊತ್ತ ಆಕ್ಚುಲಿ? ನಿನ್ ತಲೆಯಲ್ಲಿ ಏನೋ ಇಟ್ಕೊಂಡ್ಬಿಟ್ಟು ಅದೇ ಜಗತ್ತಿನ ಪ್ರಾಬ್ಲಮ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು. ಅಲ್ಲ, ಅವ್ನ ಪ್ರಾಬ್ಲಮ್ ಅವನಿಗೆ ಗೊತ್ತು, ಅವ್ನ ಪ್ರಾಬ್ಲಮ್ ಅವನಿಗೆ ಗೊತ್ತು. ಸಣ್ಣದೊಂದು ಸ್ಟೇಜ್ ಮಾಡ್ಕೊಡ ಅಷ್ಟೇ, ಅವ್ರವ್ರ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ಕೊಳತ್ತಾರೆ ಸ್ಟೇಜ್ ಅದು. ಅಂದ್ರೆ ನೀವು ಅನ್ಸ್ಬೋದು ಹೆಂಗೆ, ಎಲ್ಲರೂ ಒಬ್ಬೊಬ್ರು ಒಂದೊಂದು ಬಂದು ಪ್ರಾಬ್ಲಮ್ ಕೇಳ್ಬಿಡ್ತಾರೆ. ಅಲ್ಲ, ಇದು ಸೋಷಿಯಲ್ ಇದೆ ಆಕ್ಚುಲಿ, ಇದೊಂದು ಪೊಲಿಟಿಕಲ್ ಇದೆ ಆಕ್ಚುಲಿ. ಇದು ಒಟ್ಟಾರೆಯಾದ ಅಭಿಪ್ರಾಯಗಳು ಮಾತ್ರ ಇಲ್ಲಿ ಇದಾಗತ್ತೆ ಅಷ್ಟೇ ಈ ಒಂದು ಸಿಸ್ಟಮ್ ಅಲ್ಲಿ. ನನಗೆ ನಾಳೆ ನಾನು ಏನೋ ಬ್ಯಾಂಕಾಕ್ ಹೋಗ್ಬಿಟ್ಟು ನಾನು ಏನೋ ಒಂದು ವಾರ ಸೆಟ್ಲ್ ಆಗ್ಬೇಕು, ನನಗೆ ಹೆಲ್ಪ್ ಮಾಡ್ತೀರಾ ಅನ್ನೋದಲ್ಲ ಇದು. ಸೊ ಇದನ್ನ ಬ್ಯಾಂಕಾಕ್ ಮಾಡ್ಕೊಳ್ಳೋದಷ್ಟೇ. ಅಂದ್ರೆ ನಮ್ಮ ದೇಶ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ದಾರಿ ಅಷ್ಟೇ ಇದು. ಸರ್, ನಿಮ್ಮ ಆಲೋಚನೆಗಳು ಅದ್ಭುತ, ನೋ ಡೌಟ್ ಅಬೌಟ್ ಇಟ್. ಮತ್ತು ನನಗೆ ಅರ್ಥ ಆಗ್ತಾ ಇದೆ, ನಾವು ಹಣತೆ ಮತ್ತು ಬೆಳಕು, ಪ್ರಜ್ವಲಿಸುವಿಕೆ ಇವೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ನನಗೆ ಅದು ಬಹಳ ತೀಕ್ಷ್ಣವಾಗಿ ಕಾಣಿಸ್ತಾ ಇದೆ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಆದ್ರೆ ಪ್ರಾಕ್ಟಿಕಲಿ ಸ್ಪೀಕಿಂಗ್, ಈಗ ನಾವು ಒಂದು ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದೇವೆ. ಆಮೇಲೆ ಈ ರಾಜಕೀಯ ಅನ್ನುವ ಒಂದಿಷ್ಟು ಧುರೀಣರು, ಒಂದಿಷ್ಟು ಪಕ್ಷಗಳು, ಆಮೇಲೆ ಅವರದ್ದೇ ಆದಂತ ಒಂದಿಷ್ಟು ಸಿದ್ಧಾಂತಗಳು ಮತ್ತು ಅದರ ಒಳಗಿರುವ ಒಳಸುಳಿಗಳು, ಅಸಹ್ಯಗಳು, ಒಳ್ಳೆತನ ಎಲ್ಲಾನು ದಶಕಗಳಿಂದ ಹೀಗೆ ನೋಡ್ಕೊಂಡು ಬರ್ತಾ ಇದ್ದೇವೆ. ನೀವು ಒಂದು ಹೊಸ ಪನ್ನೀರ ಸಿಂಚನದ ಕಡೆಗೆ ಯೋಚನೆ ಮಾಡ್ತಾ ಇದ್ದೀರಿ. ಅದ್ ಬಿಡ್ರಿ, ವಿಲ್ ಸ್ಟಾರ್ಟ್ ಸಮಥಿಂಗ್ ಫ್ರೆಶ್ ಅಂತ ಯೋಚನೆ ಮಾಡ್ತಾ ಇದ್ರಿ. ಇಸ್ ಇಟ್ ಈಸಿ? ಬಹಳ ಈಸಿ ಅಂತ ಹೇಳ್ತಿರೋದು. ಇಲ್ಲ, ಅದೇ ಹೇಳಿದ್ದು. ಹೆಂಗೆ ಸರ್ ಈಸಿ ಅದು? ಒಬ್ಬೊಬ್ಬರೇ ಚೇಂಜ್ ಆದ್ರೆ ಸಾಕು ಅಂತ. ಒಬ್ಬೊಬ್ಬರೇ ಚೇಂಜ್ ಆಗೋದಕ್ಕೆ ಎಷ್ಟು ದಿನ ಬೇಕು? 1 ಸೆಕೆಂಡ್ ಸಾಕು. ಎಲ್ರಿಗೂ ಬರ್ಬೇಕಲ್ಲ. ಅಲ್ಲ, ಇದೇನೋ ನಾನು ಹೇಳೋದು ಏನೋ ಒಂದು PhD ಮಾಡಿ ಅನಲೈಸ್ ಮಾಡಿ ನನಗೆ ಇವಾಗ ಇದು ಕರೆಕ್ಟ್ ಅನ್ಸಿದ್ರೆ ಕರೆಕ್ಟ್ ಅಷ್ಟೇ, ತಪ್ಪು ಅನ್ಸಿದ್ರೆ ತಪ್ಪು ಅಷ್ಟೇ. ಇನ್ನೇನಿದೆ ಅದ್ರಲ್ಲಿ? ನಾನು ಹೇಳ್ತಿರೋದು, ಇವನ್ ನೀವ್ ಹೇಳ್ತಾ ಇದ್ರೆ ಇಲ್ಲಿ ಈ ಸಿಸ್ಟಮ್ ಒಂದಿದೆ, ಪೊಲಿಟಿಕಲ್ ವ್ಯವಸ್ಥೆ. ನೀವ್ ಹೇಳಿದ್ರಿ ಅದ್ರೊಳಗಡೆ ಇದಾಗಿ ಗಲಾಟೆಗಳ. ಅಲ್ಲ ಕೇಳಿ, ಪಾಲಿಟಿಕ್ಸ್ ಅಲ್ಲಿ ಇರೋರೇ ತುಂಬಾ ಇಷ್ಟಪಡ್ತಿದ್ದಾರೆ ಇದನ್ನ. ನನಗೆ ತುಂಬಾ ಜನ ಹೇಳಿದ್ದಾರೆ, ಪಾಲಿಟಿಕ್ಸ್ ಅಲ್ಲಿ ಇರೋರೇ ತುಂಬಾ ಡಿಸ್ಕಸ್ ಮಾಡಿ, ಇಲ್ಲ ರೀ ಅದ್ ಬರ್ಬೇಕ್ರಿ, ನೋಡೋಣ, ನಾವು ವೆಯ್ಟ್ ಮಾಡ್ತಾ ಇದೀವಿ ಅನ್ನೋರು ಇದ್ದಾರೆ. ನಾನು ಒಪ್ಕೋತೀನಿ, ಇದು ಬರ್ಲೇಬೇಕು, ನನ್ನ ಆಶಯ ಕೂಡ ಹೌದು, ನನ್ನ ಪರಮ ಆಸೆ ಕೂಡ ಇದು ಹೌದು, ಮತ್ತು ದೊಡ್ಡ ಮಟ್ಟಕ್ಕೆ ಬೆಳಿಲೇಬೇಕು, ಹೌದು. ಬಟ್ ಅದೊಂದು ವಿಷನ್ ನಿಮ್ಗೆ ದೊಡ್ಡ ಮಟ್ಟದಲ್ಲಿದೆ, ಅದನ್ನು ಕೂಡ ನಾನು ಒಪ್ಕೊಳ್ತೀನಿ. ಬಟ್ ಇದೊಂದು ಈಗಾಗಲೇ ದೊಡ್ಡ ರೀತಿಯಲ್ಲಿ ಬೆಳೆದು ಬಿಟ್ಟಿರುವ ಈ ಸಿಸ್ಟಮ್ನ ನಡುವೆ ಇದೊಂದು ಕೂಸು ಇವಾಗ ಹುಟ್ಕೊಂಡಿದೆಯಲ್ಲ, ಒಂದು ಚಿಗುರು ಇವಾಗ ಹುಟ್ಕೊಂಡಿದೆಯಲ್ಲ, ಆಸೆ ಹುಟ್ಕೊಂಡಿದೆಯಲ್ಲ, ಕನಸು ಹುಟ್ಕೊಂಡಿದೆಯಲ್ಲ, ಅದನ್ನ ಸೈಡ್ ಲೈನ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದು ತಿರುಗಿ ನೋಡುವ ತರ ಬೆಳೆಸೋದು ಹೇಗೆ ಮತ್ತು ಬೆಳೆಯೋದು ಅದ್ರ ಬಗ್ಗೆ ಮರ್ತ್ಬಿಟ್ರೆ ಅದು ಇಲ್ಲ ಅಂತ ನನ್ನ ಪ್ರಕಾರ. ನಿಮ್ಮ ತಲೆಯೊಳಗೆ ರಾಜಕೀಯ ಇರೋವರೆಗೂ ರಾಜಕೀಯ ಇದೆ, ನೀವ್ ಮರ್ತ್ ಬಿಡಿ ಅದನ್ನ, ಅದು ನಿಮ್ಗಿಲ್ಲ ಅಷ್ಟೇ. ಅದು ಇಟ್ ಇಸ್ ಸೋ ಸಿಂಪಲ್ ಅಲ್ವಾ? ಅದು ಬಿಡಿ, ಅದು ಬಿಟ್ಬಿಡಿ. ಇವಾಗ ನೋಡಿ, ಒಂದ್ ಹೇಳ್ತೀನಿ, ಏನೋ ಒಂದ್ ಸಣ್ಣ ಇದು ಇಲ್ಲಿ. ನನ್ನ ಪ್ರಕಾರ ಒಂದು ತ್ರಿಕೋಣದಲ್ಲಿ ಯೋಚನೆ ಮಾಡೋಣ, ಇದನ್ನ ಹೆಂಗೆ ಇದಾಗಬೇಕು. ನನ್ನ ಪ್ರಕಾರ ಬೇಸಿಕ್ ಎಜುಕೇಶನ್ ಫಸ್ಟ್ ಚೇಂಜ್ ಆಗ್ಬೇಕು. ಏನ್ ಹೇಳಿ, ಟೋಟಲ್
ಆ ಎಜುಕೇಶನ್ ಅಲ್ಲೇ ಒಂದು ಸಣ್ಣ ಇದು ಬೇಕು, ಒಂದು ಏನ್ ಹೇಳಿ ಅದು ಇಟ್ ಟೇಕ್ ಸಮ್ ಟೈಮ್. ಬಟ್ ಅದಾಗಬೇಕು ಅಂದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆಗಬೇಕು. ಇದಾಗಬೇಕು ಅಂದ್ರೆ ಸೆಂಟ್ರಲ್ ಇರುವಂತ ಜನಗಳು ಏನ್ ಹೇಳಿ, ಇದು ಮೈನ್, ಇದು ಬೇಸಿಕ್ ಆಕ್ಚುಲಿ ಏನ್ ಹೇಳಿ, ಅರ್ಥ ಆಯ್ತಾ? ಈ ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಬೇಸಿಕ್ ನಮ್ಮ ಮುಂದಿನ ಜನರೇಷನ್ ಜೀವನ ಫೌಂಡೇಶನ್. ಇಲ್ಲಿ ನಾವು ಪ್ರಬುದ್ಧರು, ವೋಟಿಂಗ್ ಮಾಡುವಂತ ಜನಗಳು, ಇಲ್ಲಿ ಅಧಿಕಾರ ಚಲಾಯಿಸುವಂತ ಒಂದು ವರ್ಗ ಅಲ್ವಾ? ಇದು ಈ ಮೂರು ಬದಲಾವಣೆ ಆಗ್ಬೇಕು ಅಂದ್ರೆ ಇದು ಯಾರು ಮಾಡ್ಬೇಕು ಬದಲಾವಣೆ? ನಿಮ್ಮ ಮಕ್ಕಳ ಜೀವನ ನೀವು ಬದಲಾವಣೆ ಮಾಡ್ಬೇಕು ಅಲ್ವಾ? ನೀವು ಬರೀ ಆಸ್ತಿ ಮಾಡಿ ಇದ್ ಮಾಡ್ಕೊಟ್ರಾಗಿಲ್ಲ. ನಾಳೆ ಅವನು ಈ ಸಮಾಜದಲ್ಲಿ ಚೆನ್ನಾಗಿ ಬದುಕ್ತಾನ ಅಲ್ವಾ? ನಾಳೆ ಇನ್ನೆಷ್ಟು ಪ್ರಾಬ್ಲಮ್ ಆಗುದು, ಇನ್ನೂ ಪಾಪ್ಯುಲೇಷನ್ ಜಾಸ್ತಿ ಆಗತ್ತೆ, ಇನ್ನೂ ಇದಾಗತ್ತೆ, ಇನ್ನು ಓಡಾಡಕ್ ಆಗದಿರೋಂತ ಪರಿಸ್ಥಿತಿ ಬರ್ಬೋದು, ಇನ್ನಷ್ಟು ನೆಗೆಟಿವ್ ಇದಾಗ್ಬೋದು. ಒಂದು ಸುಂದರವಾದ ಸಮಾಜ ಕೊಡ್ಲೇಬೇಕು ಎಲ್ರು. ಬರೀ ಸುಂದರವಾದ ಮನೆ ಕೊಡೋದಾಗ್ಲಿಲ್ಲ ನಿಮ್ಗೆ, ನಿಮ್ ಮಕ್ಕಳಿಗೆ ಸುಂದರವಾದ ಸಮಾಜನೂ ಕೊಡ್ಬೇಕಲ್ವಾ? ಇದನ್ನ ಯಾರು ಕೊಡೋರು? ಇವ್ರು. ಎಲ್ಲಿಂದ ಕೊಡೋದು? ಇದೊಂದ್ ಜಾಗ ಇದೆ, ಒಂದ್ ಸಿಸ್ಟಮ್ ಇದೆ ಅಲ್ವಾ? ಈ ಮೂರು ಬದಲಾಗಬೇಕು ಅಂದ್ರೆ ಇವರೇ ಫಸ್ಟ್ ಬದಲಾಗಬೇಕು. ಇಲ್ಲಿ ಸಣ್ಣ ಬದಲಾವಣೆ ಅಷ್ಟೇ ನಾನು ಕೇಳ್ತಿರೋದು. ಏನ್ ಕರೆಕ್ಟ್ ಬದಲಾವಣೆ ಏನು? ಬದಲಾವಣೆ ಅಂದ್ರೆ ವಾಪಸ್ ಗೋಯಿಂಗ್ ಬ್ಯಾಕ್ ಟು ದಿ ಟ್ರೂತ್ ಅಷ್ಟೇ. ಟ್ರೂತ್ ಏನು? ಒಂದು ಪೊಲಿಟಿಕಲ್ ವ್ಯವಸ್ಥೆ ಬೇಕಿದೆ, ಇದಕ್ಕೆ ಒಂದು ಸಿಸ್ಟಮ್ ಇದೆ ಅಲ್ವಾ? ಡೆಮಾಕ್ರೆಟಿಕ್ ಸಿಸ್ಟಮ್ ಚೆನ್ನಾಗಿದೆ, ಅದ್ಭುತವಾದ ಸಂವಿಧಾನ ಇದೆ. ಎಷ್ಟು ಸಂವಿಧಾನ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ತುಂಬಾ ಎಜುಕೇಟೆಡ್ಸು, ಕ್ವಾಲಿಫೈಡು, ಎಕ್ಸ್ಪೀರಿಯನ್ಸ್ ಎಲ್ಲ ಒಂದ್ ಕಡೆ ಇಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಇಟ್ಟಿದ್ದಾರೆ ಅಲ್ವಾ? ಅಡ್ಮಿನಿಸ್ಟ್ರೇಷನ್ ಅದ್ಭುತವಾದಂತವ್ರು ಇದ್ದಾರೆ ಎಲ್ಲ. ಅಷ್ಟೊಂದು ನಾಲೆಡ್ಜ್ ಇರುವಂತವ್ರು, ಎಕ್ಸ್ಪೀರಿಯನ್ಸ್ ಇರುವಂತವ್ರು, ಇಂಜಿನಿಯರ್ಸ್ ಏನ್ ಹೇಳಿ, ನಾನು ಹೇಳ್ತಾ ಇದ್ರಲ್ಲ KIS, IAS, IPS, ತುಂಬಾ ಅದ್ಭುತವಾದ ಸ್ಟ್ರಕ್ಚರ್ ಇದೆ, ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್. ಓಕೆನಾ? ಇಲ್ಲಿಂದ ಜನ ಬರ್ಬೇಕು. ಅವ್ರಿಗೆ ಏನ್ ಹೇಳಿದ್ರು, ನಿಮ್ಗೆ ವಿದ್ಯೆ ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ, ನೀವು ಜನಪ್ರತಿನಿಧಿಗಳಾಗಿ ಬನ್ನಿ ಅಂದ್ರು. ಫಸ್ಟ್ ನಂಗೆ ಅನಿಸ್ತು, ಹೆಂಗಯ್ಯ ಇವ್ರು ಏನು ಇಲ್ದೆ ಹೆಂಗ್ ಬರಕ್ ಸಾಧ್ಯ? ಎಷ್ಟು ಆಮೇಲೆ ಅನ್ನಿಸ್ತಾ ಹೋಯ್ತು, ನಾನು ಇದು ಸ್ಟಾರ್ಟ್ ಮಾಡ್ರ ಮೇಲೆ ಅಷ್ಟು ಅನಲೈಸ್ ಮಾಡುವ ಅನ್ನಿಸ್ತು, ಎಷ್ಟು ಅದ್ಭುತವಾಗಿ ಮಾಡಿದಾರೆ ಅದನ್ನ. ಅಂದ್ರೆ ಹೌದು, ಆಕ್ಚುಲಿ ಅವಾಗ ನಿಮ್ಗೆ ಇದನ್ನೇ ಇಲ್ಲಿಡ್ಬೋದಾಗಿತ್ತಲ್ಲ ಸಿಸ್ಟಮ್ ನ ತೆಗೆದು. ಏನ್ ಹೇಳಿ, ಎಕ್ಸ್ಪೀರಿಯನ್ಸ್ ತಗೊಂಡು ಓದ್ಕೊಂಡ್ ಬನ್ನಿ, ಇದ್ ಮಾಡ್ಕೊಂಡ್ ಬನ್ನಿ, ಅದ್ ಮಾಡ್ಕೊಂಡ್ ಬನ್ನಿ ಅಂತ ಅಲ್ವಾ? ಇಲ್ಲ, ಅದ್ ಯಾಕಂದ್ರೆ ಜನಕ್ಕೆ ರೆಪ್ರೆಸೆಂಟ್ ಏನಂದ್ರೆ ಇಲ್ಲಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈ ಜನಗಳ ಕೇಳ್ಬಿಟ್ಟು ಏನ್ ಪ್ರಾಬ್ಲಮ್ ಇದೆ ಕೇಳ್ಬಿಟ್ಟು, ಕಣ್ಣಲ್ಲಿ ನೋಡ್ಬಿಟ್ಟು, ಇದನ್ನ ತಗೊಂಡೋಗಿ ಬಾಯಲ್ಲಿ ಇಲ್ಲಿ ಹೇಳುವಂತ ಒಂದು ವ್ಯವಸ್ಥೆ, ಇಲ್ಲೇ ನಡೀತಿದೆ ಅಂತ ಇಲ್ಲಿ ತೋರಿಸುವಂತ ಒಂದು ಟ್ರಾನ್ಸ್ಪರೆಂಟ್ ವ್ಯವಸ್ಥೆಗೋಸ್ಕರ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಅಂತ ಇಟ್ರು. ಪೀಪಲ್ ರೆಪ್ರೆಸೆಂಟೇಟಿವ್ ಇವರು, ನಾಯಕರಲ್ಲ. ಇಲ್ಲೊಂದು ಅದ್ಭುತವಾದಂತ ಜ್ಞಾನಿಗಳಿರುವಂತ ಜಾಗ ಇದೆ. ಸೊ ಇದಕ್ಕೊಂದು ಸಿಸ್ಟಮ್ಗೆ ಒಂದು ಟ್ಯಾಕ್ಸೇಷನ್ ಅಂತ ಮಾಡಿ ಇಡೀ ಒಂದು ರೊಟೇಷನ್ ಮಾಡಿದ್ದಾರೆ. ಇಲ್ಲಿಂದ ಸಣ್ಣದು ಇಂಡೈರೆಕ್ಟ್, ಡೈರೆಕ್ಟ್ ಎಲ್ಲಾ ಟ್ಯಾಕ್ಸ್ಗಳು ಇಲ್ಲಿ ಹೋಗುತ್ತೆ. ಇದನ್ನ ಹೆಂಗೆ ಜನಗಳಿಗೆ ವಾಪಸ್ ತಗೊಳೋದಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ. ಆಮೇಲೆ ಇವರಿದ್ದಾರೆ ಜನಗಳು, ಜನಪ್ರತಿನಿಧಿಗಳು. ಇಲ್ಲಿ ಜನಪ್ರತಿನಿಧಿಗಳ ಕೆಲಸ ಏನವಾಗ ಅಲ್ವಾ? ಜನಪ್ರತಿನಿಧಿಗಳೇನು, ಯಾರು ಬೆಸ್ಟ್ ಸೆಲೆಕ್ಟ್ ಮಾಡ್ತಾರೋ ಅವರು ಫುಲ್ ಟ್ರಾನ್ಸ್ಪರೆಂಟ್ ಆಗಿ. ಓಕೆ, ಒಂದು ಕಾಲದಲ್ಲಿ ಟ್ರಾನ್ಸ್ಪರೆನ್ಸಿ ಕಷ್ಟ ಇತ್ತು, ಟೆಕ್ನಾಲಜಿ ಇರ್ಲಿಲ್ಲ ಅಲ್ವಾ? ಅವಾಗ ಒಂದು ಮಾಡಿದ್ರು ಸಂವಿಧಾನದಲ್ಲಿ, ಈ ತರ ಬರಬೇಕು, ಸೆಷನ್ಗಳಿರುತ್ತೆ, ಇಲ್ಲಿ ಓದ್ಬೇಕು, ನೀವು ಅದಕ್ಕೆ ರಿಪೋರ್ಟ್ ಕೊಡಬೇಕು, ಅದಕ್ಕೊಂದು ಇದು ಮಾಡ್ಬೇಕು, ಅದಕ್ಕೆ ಇನ್ಸ್ಪೆಕ್ಟರ್ಸ್ ಏನೋ ಒಂದು ರೋಡ್ ಹಾಕರ್ ಅದನ್ನ ಹೋಗಿ ಚೆಕ್ ಮಾಡ್ಬೇಕು, ಕಮಿಟಿ ರಚನೆ ಅಲ್ಲ, ಎಲ್ಲವೂ ಇತ್ತು. ಬಟ್ ಈಗ ನೀವ್ ಯಾಕೆ ಅದನ್ನ ಅಡ್ವಾನ್ಸ್ ಮಾಡ್ತಿಲ್ಲ ಅಂತ. ಇವಾಗ ಇಲ್ಲಿ ಕೂತ್ಕೊಂಡು ಈ ಒಂದು ನಮ್ಮ ಇಂಟರ್ವ್ಯೂನ ಅಮೆರಿಕಾದಲ್ಲಿ ಒಬ್ಬರು ನೋಡ್ತಾನೆ ಬೇಕಾರೆ ಅಲ್ವಾ? ಯಾವ್ದೋ ಅಂಟಾರ್ಟಿಕಲ್ ಬೇಕಾದ್ರೂ ನೋಡ್ತಾರೆ ಏನೋ ಗೊತ್ತಿಲ್ಲ, ಇಂಟರ್ನೆಟ್ ಇದೆ. ಸೊ ಇಷ್ಟೊಂದು ಟೆಕ್ನಾಲಜಿ ಬೆಳೆದಾಗ ನೀವ್ ಇದನ್ನ ಯಾಕೆ ಅಡ್ವಾನ್ಸ್ ಮಾಡ್ತಿಲ್ಲ ಅಲ್ವಾ? ಮಾಡ್ಬೇಕಲ್ವಾ? ನಾನು ಹೇಳಿದ್ದು, ಒಂದ್ ಯಾವ್ದೋ ಕಾಂಟ್ರಾಕ್ಟರ್ ಕ್ಲೀನ್ ನನ್ನ ವರ್ಕ್ ಸ್ಪಾಟ್ ಅಲ್ಲಿ ನಾನು ಲೈವ್ ಮಾಡ್ಬಿಟ್ಟು ಹೇಳ್ಬೋದು, ನಾನು ರಿಪೋರ್ಟ್ ಕೊಡ್ಬೋದು. ನೋಡಿ ಸರ್, ಇಲ್ಲಿ 20 ಜನ ಇದಾರೆ, ಇಲ್ಲಿ ವರ್ಕ್ ಮಾಡ್ತಿದಾರೆ, ಈ ಸ್ಟೇಜ್ ಅಲ್ಲಿ ಇದೆ ಈ ವರ್ಕ್, ನಾವ್ ಇದು ಮಾಡ್ತಾ ಇದೀವಿ, ಇಲ್ಲೊಂದು ಪ್ರಾಬ್ಲಮ್ ಇದೆ ಸರ್, ಇಲ್ಲಿ ಕಲ್ ಬಂದ್ಬಿಟ್ಟಿದೆ, ಇದನ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಿದೀವಿ ನಾವು, ಸ್ವಲ್ಪ ಒಂದ್ 4 ದಿನ ಹೆಚ್ಚಾಗುತ್ತೆ. ಈ ತರದ್ ಡೈರೆಕ್ಟ್ ಆಗಿ ರಿಪೋರ್ಟ್ ಮಾಡ್ಬೋದು ನೀವು. RTI ಅಂತಿದೆ. RTI ಏನು, ನಿಮ್ಗೆ ಏನ್ ಬೇಕು ನೀವೆಲ್ಲ ಕೇಳ್ಬೋದು ಅಂತ, ಅದನ್ನ ಡೈರೆಕ್ಟ್ ಆಗಿ ನೀವು ಪಬ್ಲಿಕ್ ಫೋರಮ್ ಅಲ್ಲೇ ಓಪನ್ ಮಾಡ್ಬಿಡ್ಬೋದು, ಮಾಡ್ಬೋದಲ್ವಾ? ನಾನ್ ಯಾಕೆ ಅದನ್ನ ಕೇಳಿ ತಿಳ್ಕೊಬೇಕು ಅಲ್ವಾ? ಅವ್ರೆ ಸೋಷಿಯಲ್ ಮೀಡಿಯಾಗೆ ಟೋಟಲ್ ಪಬ್ಲಿಕ್ ಫೋರಮ್ ಇದ್ರಲ್ಲಿ ಹಾಕ್ಬಿಡ್ಬೋದಲ್ವಾ? ನಾನು ಹೇಳಿದ ಈ ತರ ಬದಲಾವಣೆಗಳು ಬಂದಾಗ ಟೆಕ್ನಾಲಜಿಯಿಂದನೇ, ನನ್ನ ಪ್ರಕಾರ ವಿಜ್ಞಾನದಿಂದಲೇ ಜ್ಞಾನ ಆಗತ್ತೆ. ಏನು, ಸೈಂಟ್ ವಿಲ್ ಬಿಕಮ್ ಸೈಂಟಿಸ್ಟ್ ಅಂಡ್ ಸೈಂಟಿಸ್ಟ್ ವಿಲ್ ಬಿಕಮ್ ಸೈಂಟ್ ಒನ್ ಡೇ ಅಂತ. ಜ್ಞಾನ ನಿಮ್ಮನ್ನ ಜ್ಞಾನದ ಕಡೆ ಕರ್ಕೊಂಡು ಹೋಗುತ್ತೆ. ಇವಾಗ ಒಂದು ಟೈಮಲ್ಲಿ ನೀವು ಎಲ್ಲಿ, ನಮ್ಗೆ ಗೊತ್ತಿದೆ, ತಮಾಷೆ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ತಿದ್ವಿ ನಾವು. ಮಡ್ರಾಸಿಂದ ಫೋನ್ ಮಾಡ್ಬಿಟ್ಟು, ಇಲ್ಲ ನಾನು ಬೆಂಗಳೂರಲ್ಲೇ ಇದೀನಿ ಬರ್ತೀನಿ ಅಂತ ಹಿಂಗ್ ಹೇಳ್ತಿದ್ವಿ. ಇವಾಗ ಹಂಗಾಗಲ್ಲ. ವಾಪಸ್ ಒಂದು ಫೋನ್ ಮಾಡ್ರೆ ಇದಕ್ಕೆ ಈಗ ಬಿಸಿ ಆಗಿರಕ್ಕೆ ಅಂದ್ಕೊಂಡು ಗೊತ್ತಾಗ್ಬಿಡುತ್ತೆ ನಾವು ಚೆನ್ನೈಯಲ್ಲಿ ಇದೀವಿ ಅಂತ. ಅಲ್ವಾ? ಗೂಗಲ್ ಓಪನ್ ಮಾಡಿದ್ರೆ ಲೊಕೇಶನ್ ಲೊಕೇಶನ್ ಗೊತ್ತಾಗತ್ತೆ.
ಈಗ ಒಂದು ಅಡ್ರೆಸ್ ಹೇಳ್ಬೇಕು ಅಂದ್ರೆ ಕಷ್ಟ ಇಲ್ಲ, ಯಾಕಂದ್ರೆ GPS ಇದೆ. ಇಷ್ಟೆಲ್ಲಾ ಟೆಕ್ನಾಲಜಿ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಬದಲಾವಣೆಗಳಾಗಬೇಕು, ಟ್ರಾನ್ಸ್ಪರೆನ್ಸಿ ಆಗಬೇಕು ಅಲ್ವಾ, ರಿಪೋರ್ಟಿಂಗ್ ಎಲ್ಲ ವಿತ್ ವಿಜುವಲ್ ಡಾಕ್ಯುಮೆಂಟ್ಸ್ ಆಗಬೇಕು. ಅಲ್ಲಿ ಟ್ರಾನ್ಸ್ಪರೆನ್ಸಿ ಬಂದಾಗ ಏನಾಗುತ್ತೆ, ಆಮೇಲೆ ಇವಾಗ ಅದಕ್ಕೋಸ್ಕರ ನಾವ್ ಇಲ್ಲಿ ಏನ್ ಅನ್ಕೊಂಡಿದೀವಿ, ಒಂದ್ ಸಣ್ಣ ವಿಷಯ ಹೇಳ್ತಾ ಇದೀವಿ, ಇಷ್ಟೆಲ್ಲ ದೊಡ್ಡ ತುಂಬಾ ಜಾಸ್ತಿ ಮಾತಾಡೋದು ಬೇಡ ಬಿಡಿ, ಅದು ಹೋಗ್ತಾ ಹೋಗ್ತಾ ಎಲ್ಲ ಬರುತ್ತೆ. ನಾನು ಹೇಳ್ತಿರೋದು ಒಂದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಯಾಕೆ ಬೇರೆ ವಿಷಯಗಳು ಬರ್ಬೇಕು, ಇಲ್ಲಿ ಬರ್ಬೇಕಾದ ಹಿಂಗೆ ಎಷ್ಟು ಅದ್ಭುತವಾದ ಅಲ್ಲಿ ಏನ್ ವಾಟ್ ಎವರ್ ಅಗೈನ್ ಇಟ್ ಗೋಸ್ ಬ್ಯಾಕ್ ಟು ದಿ ಪೀಪಲ್ ಅಷ್ಟೇ. ನೀವೇನೆಲ್ಲ ದೊಡ್ಡ ವಿಷಯ, ಏನೆಲ್ಲ ದೇಶ ಅದು ಇದು ದೊಡ್ಡ ದೊಡ್ಡ ಮಾತಾಡ್ಬೋದು, ಅಲ್ಟಿಮೇಟ್ಲಿ ಒಂದ್ ಮಗುಗ್ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆಯಾ ಅಲ್ವಾ, ಒಂದ್ ಬೇಸಿಕ್ಸ್ ಗೆ ವಾಪಸ್ ಹೋಗೋದಲ್ವಾ ಅಲ್ವಾ ಇವ್ರೆ. ನಾನು ಅದ್ ಹೇಳಿದ್ದು, ಇವಾಗ ಒಂದ್ ಜನ ಇದಾರೆ, ಇವರು ಒಬ್ಬನ್ ರೆಪ್ರೆಸೆಂಟೇಟಿವ್ ಯಾರೋ ಒಬ್ಬನ ಆಯ್ಕೆ ಮಾಡ್ತಾರೆ, ನಾವು ಅದಕ್ಕೆ ಒಂದ್ ಜಾಗ ಮಾಡಿದೀವಿ ಅಷ್ಟೇ. ಏನ್ ಹೇಳಿ, ನೋಡಪ್ಪ ಇಲ್ಲಿ ನೀವೇ ಸೆಲೆಕ್ಟ್ ಮಾಡಿ ಕಳಿಸಿ ನಮ್ಮ ಹತ್ರ, ಇಲ್ಲ ಯಾರು ಇಂಟ್ರೆಸ್ಟ್ ಇದ್ರೆ ಈ ಒಂದು ಕ್ವಾಲಿಫಿಕೇಶನ್ ತಗೊಂಬನ್ನಿ. ಕ್ವಾಲಿಫಿಕೇಶನ್ ಅಂದ್ರೆ ಏನು, ನನಗೆ ಅದು ಗೊತ್ತು ಇದು ಗೊತ್ತು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಮ್ಯಾನಿಫೆಸ್ಟೋ ಅನ್ಕೊಳ್ಳಿ ಎಲ್ಲ ಯೋಚನೆ ಮಾಡೋದೇನಂದ್ರೆ ನಾನು ಏನ್ ಮಾಡ್ತೀನಿ ಅಂತ. ಅವ್ನು ಇರೋ ಬರೋ ಬುಕ್ಸ್ ಎಲ್ಲ ತೆಗೆದ್ಬಿಟ್ಟು ಇಲ್ಲ ವಾಟರ್ ಗಂಗಾ ಕಾವೇರಿ ಸೇರ್ಸೋದಲ್ಲ, ಗಂಗೆಯಿಂದ ಡೈರೆಕ್ಟ್ ಆಗಿ ಇಲ್ಲಿ ಬಂದು ಈ ಕಡೆ ತಂದ್ಬಿಡ್ಬೇಕು ಏನೋ ಒಂದು ಅವ್ನು ಹೇಳ್ತಾನೆ. ನೋ ನ್ಯೂಟನ್ಸ್ ಲಾ, ನೋ ಅಟಾಮಿಕ್ ಅಲ್ವಾ, ನಾನು ಹೇಳಿದ್ ಬೇಡಪ್ಪ ಹ್ಯೂಮನ್ ಲಾ. ನಿನಗೆ ನಾನು ಅದಕ್ಕೆ ಹೇಳ್ತಿರೋದು, ಇಲ್ಲಿದೆ ಆ ಕೆಲಸ ಮಾಡೋರು ಇದಾರೆ ಇಲ್ಲಿ, ಯಾಕಂದ್ರೆ ಅವ್ರು ಎಷ್ಟೋ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆಲ್ಲವೂ ಗೊತ್ತು, ಟೆಕ್ನಿಕಲ್ ನಾಲೆಡ್ಜ್ ಇದೆ ಅವ್ರಿಗೆ. ರಿವರ್ ತಿರ್ಸೋದ್ರೆ ಏನ್ ಬಡ್ಜೆಟ್ ಆಗುತ್ತೆ, ಏನಾಗುತ್ತೆ ಪ್ರತಿಯೊಂದು ಗೊತ್ತು ಅವ್ರಿಗೆ ಅಲ್ವಾ. ಪೈಪ್ ಲೈನ್ ಮಾಡಿದ್ರೆ ಎಷ್ಟಾಗತ್ತೆ, ಅಥವಾ ಅಲ್ಲೇ ಇರೋ ಕೆರೆ ತುಂಬಿಸಿದ್ರೆ ಏನಾಗುತ್ತೆ ಬಡ್ಜೆಟ್, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಇದಕ್ಕೆ ಪ್ರತಿಯೊಂದು ಅನಲೈಸ್ ಮಾಡಿ ಎಕ್ಸ್ಪರ್ಟ್ ಕಮಿಟಿಗಳೇ ಇದಾವೆ. ಸೊ ಫರ್ಗೆಟ್ ಅಬೌಟ್ ನೀನ್ ಏನ್ ಮಾಡ್ತೀನಿ ಅನ್ನೋದು ಬಿಟ್ಬಿಡು, ಯಾಕೆ ಕೆಲಸ ಮಾಡ್ತೀಯ ಅನ್ನೋದು ಹೇಳೋನದೇ ನಾವು ಕೇಳ್ತಾ ಇದ್ದಿಲ್ಲ ಅಭ್ಯರ್ಥಿಗೆ. ಯಾವ ರೀತಿ ಕೆಲಸ ಮಾಡ್ತೀರಾ ನೀವು, ನಾನು ಹೀಗೆ ಯಾವ ರೀತಿ ನಿಮ್ ಜನಗಳ ಸಂಪರ್ಕ ಇಟ್ಕೊಂತೀಯ ಯೂಸಿಂಗ್ ಟೆಕ್ನಾಲಜಿ, ಎಷ್ಟು ಜನರ ಸಂಪರ್ಕ ಇಟ್ಕೊಳಕ್ ಸಾಧ್ಯ, ನೀನೊಂದು ಪೋಲಿಂಗ್ ಮಾಡ್ಬೇಕು ಅಂದ್ರೆ ಅದನ್ನ ಯಾವ ತರ ಮಾಡ್ಕೊಂತೀಯ, ಪರ್ಸನಲ್ ಆಗಿ ಎಷ್ಟು ಜನ ಹೋಗಿ ಮೀಟ್ ಮಾಡ್ತೀಯ, ಹೋದಾಗ ನೀನ್ ರಿಪೋರ್ಟಿಂಗ್ ಹೆಂಗ್ ಮಾಡ್ತೀಯ ಜನಕ್ಕೆ, ಅಥವಾ ನೀನ್ ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತೀಯ ಜನಕ್ಕೆ, ನೀವು ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಕರೆದು, ಅಲ್ವಾ ನೀವು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂತೀರಾ ನಿಮ್ ಇದ್ರಲ್ಲಿ, ಅದ್ರದ್ದೊಂದು ಚೈನ್ ಸಿಸ್ಟಮ್ ಮಾಡ್ಕೊಂತೀಯ. ಈ ತರ ನಾನು ಹೇಳಿದ್ದು, ಇದನ್ನ ನೀನು ಗವರ್ಮೆಂಟ್ ಲೆವೆಲ್ ಅಲ್ಲಿ, ಈ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಯಾವ ತರ ರಿಪೋರ್ಟ್ ಮಾಡ್ತೀಯ, ಜನಗಳ ಸಮಸ್ಯೆ ಹೆಂಗ್ ತಗೊಂಡೋಗಿ ಹೇಳ್ತೀಯ, ಅದಕ್ಕೆ ಆನ್ಸರ್ಸ್ ಹೆಂಗ್ ತಗೊಂಡ್ಬರ್ತೀಯ. ನಾಳೆ ದೊಡ್ಡ ವಿಷಯ ಇರ್ಬೋದು, ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡ್ಬೇಕ್ರಿ, ನಾವು ಯಾರ ಬಗ್ಗೆ ಮಾತಾಡ್ತೀರಾ ನೀವು, ಮತ್ತೆ ಇದೇ ಜನಗಳಿಗೆ ಬೇಕಾಗಿರೋದೇ ಮಾತಾಡ್ಬೇಕು ನೀವು. ಸೊ ಅದನ್ನ ಜನಾಭಿಪ್ರಾಯ ತಗೊಂಡು ಹಿಂಗ್ ಹೋಗಿ ಮಾತಾಡ್ತೀಯ, ನಾನು ಏನ್ ಮಾತಾಡ್ದೆ ರಿಪೋರ್ಟಿಂಗ್ ಹೆಂಗ್ ಮಾಡ್ತೀಯ, ಆ ರಿಸಲ್ಟ್ ಹೆಂಗ್ ಓಡಾಡ್ತೀಯ ನೀನು, ಏನಕ್ಕೆ ಇನ್ನೂ ರಿಸಲ್ಟ್ ಬಂದಿಲ್ಲ, ನಂಗೆ ಒಂದು ಟೈಮ್ ಇದು ಕೊಡಿ ಸ್ವಾಮಿ, ನಂಗೆ ಟಾರ್ಗೆಟ್ ಕೊಡಿ. ಓಕೆ 3 months ಆಗುತ್ತೆ, ಇದು 5 months ಆಗುತ್ತೆ, ನಂಗೆ ಟಾರ್ಗೆಟ್ ಕೊಡಿ. ಆಗಿಲ್ಲ ಅಂದ್ರೆ ಮತ್ತೆ ಹೋಗಿ ಹಿಡ್ಕೊಬೇಕು, ಯಾಕಾಗಿಲ್ಲ ಇದು 1000 ರೀಸನ್ ಇರ್ಬೋದು ಸರ್, ಅವರಿಂದ ಹೋಗಿ ಅವ್ರ ಹತ್ರ ಕೂತ್ಕೊಳ್ಳಿ. ಇದೇ ತರ ನಮ್ ಕೆಲಸ, ರೆಪ್ರೆಸೆಂಟೇಟಿವ್ ಕೆಲಸ ಇದೆ. ಕೆಲಸ ಆಗೋವರೆಗೂ ಹಿಂದೆ ಬಿದ್ದು ಅದನ್ನ ರಿಪೋರ್ಟ್ ಜನಕ್ಕೆ ಮಾಡಿ, ಪ್ಲಸ್ ಆರ್ ಮೈನಸ್ ಏನಾದ್ರೂ ಅದನ್ನ ರಿಪೋರ್ಟ್ ಮಾಡೋಂತ ಒಂದು ಸಿಸ್ಟಮ್ ಬರಬೇಕು. ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು ಕರೆಕ್ಟ್ ಅಲ್ವಾ. ಇದು ಜನಕ್ಕೆ ನಾನು ತಲುಪಿಸಿ, ಇದು ಜನ ಕರೆಕ್ಟ್ ಅನ್ಸಿದ್ರೆ ಜನ ಸಪೋರ್ಟ್ ಮಾಡ್ಬೇಕು ಅಷ್ಟೇ. ಇಲ್ಲಿ ಏನು ಅದ್ಭುತವಾದ್ದೇನಿಲ್ಲ, ಎಲ್ಲ ಇವರೇ ಮಾಡ್ತಾರೆ. ಅದ್ಭುತವಾದ ಅಡ್ಮಿನಿಸ್ಟ್ರೇಷನ್ ಇದೆ, ರೆಪ್ರೆಸೆಂಟೇಟಿವ್ ಇಂಟ್ರೆಸ್ಟ್ ಇರೋರು ಬರ್ತಾರೆ, ಅವ್ರು ನಾವ್ ಹೆಂಗ್ ವರ್ಕ್ ಮಾಡ್ತೀವಿ ಒಂದ್ ಸಣ್ಣ ರಿಪೋರ್ಟ್ ಕೊಡ್ತಾರೆ, ಅದನ್ನ ನೋಡಿ ನೀವು ಮಾಡ್ಬೇಕಾದ್ ಏನೂ ಇಲ್ಲ. ಕರೆಕ್ಟ್, ನನಗೆ ನೋಡಕ್ಕೂ ಟೈಮ್ ಇಲ್ಲ, ಅದನ್ನ ಯಾರು ಹೇಳಲ್ಲ, ಟೈಮ್ ಇಲ್ಲ ಅಂತ ಜನ ಹೇಳಲ್ಲ. ಯಾರೋ ಒಬ್ಬ ಹೇಳ್ತಾನೆ ಎಲ್ರಿ ನೋಡ್ತಾರ ಅದನ್ನೆಲ್ಲ ರೀ, ಅವೆಲ್ಲ ಏನ್ರಿ ಜನಕ್ಕೆ 1000 ಇದಿದೆ ತಲೆ ಬಿಸಿಗಳು, ನೀವ್ ಅದೇನೋ ಪೋಲಿಂಗ್ ಅಂತ ಇನ್ವಾಲ್ವ್ ಆಗ್ಬಿಡ್ತಾರ ಜನ. ನಾನು ಹೇಳ್ತೀನಿ ಈಗ 5% ಆಗ್ಲಿ ಪರವಾಗಿಲ್ಲ, ನಾಳೆ 10% ಆಗುತ್ತದು. ಸೊ ಲೆಟ್ ಅಸ್ ಸ್ಟಾರ್ಟ್. ಕ್ರಾಂತಿಗಳು ಅಂತಂದಾಗ ನಾನು ಹೇಳದಲ್ಲ, ಕ್ರಾಂತಿ ಅಂತಂದ್ರೆ ಕೇವಲ ಯಾವುದೋ ಒಂದು ಲಾಂಗು ಕತ್ತಿ ಮಚ್ಚು ಕೋಲ್ ಹಿಡ್ಕೊಂಡಿರುವ ಕ್ರಾಂತಿಗಳ ಬಗ್ಗೆನೇ ನಾನು ಮಾತಾಡ್ತಾ ಇಲ್ಲ. ಒಂದು ಬದಲಾವಣೆಯ ಕ್ರಾಂತಿ, ಒಂದು ಚಿಂತನೆ ನೀವೇನ್ ಮಾಡ್ತಾ ಇದೀರಿ, ಇಟ್ ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಸಾಮಾನ್ಯಕ್ಕೆ ಅದು ಟೈಮ್ ತಗೊಳುತ್ತೆ. ನಾನು ಇವತ್ತು ಕನ್ಸ್ಕೊಂಡ್ಬಿಟ್ಟು ನೈಟ್ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ಇಲ್ಲ, ದಟ್ ಈಸ್ ನಾಟ್ ದಿ ಪಾಯಿಂಟ್ ಆಫ್ ಡಿಸ್ಕಷನ್. ಇಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತ ಹೇಳ್ತೀವಿ, ಯಾವಾಗ ಆಗತ್ತೆ ಅದ್ರ ಬಗ್ಗೆ ಡಿಸ್ಕಷನ್. ಅದಕ್ಕೆ ಬಂದೆ. ಸೊ ಇವಾಗ ಇದೊಂದು ಕನಸನ್ನ ನೀವು ಶುರು ಮಾಡ್ಕೊಂಡಿದ್ದೀರಲ್ಲ, ಈ ಲೋಕಸಭಾ ಚುನಾವಣೆಯಿಂದ ಆ ಕನಸಿನ ಬೀಜಗಳನ್ನ ಉತ್ತೋದಕ್ಕೆ ಶುರು ಮಾಡ್ತೀರಾ ಅಷ್ಟೇ. ಇದು ನಾನು ಅದೇ ಹೇಳಿದ್ದು, ಇದೊಂದು ಸ್ಟೆಪ್ ಅಷ್ಟೇ. ವಿ ಆರ್ ಜಸ್ಟ್ ಟೆಲಿಂಗ್ ದಟ್ ವಿ ಆರ್ ದೇರ್ ಅಂಡ್ ವಿ ಆರ್ ಆಕ್ಚುಲಿ ಟೆಲಿಂಗ್ ದಿಸ್ ಬಿಕಾಸ್ ಈಗ ಏನಾಗುತ್ತೆ, ಈ ಒಂದ್ 2-3 ತಿಂಗಳು ಜನಕ್ಕೆ ಪೊಲಿಟಿಕಲ್ ಅವೇರ್ನೆಸ್, ಮೇಕಿಂಗ್ ಯುವರ್ ಪ್ರೆಸೆನ್ಸ್ ಫೆಲ್ಟ್ ಅಷ್ಟೇ. ಇಲ್ಲಿ ಏನಂದ್ರೆ ನೋಡಿ, ಈ ಒಂದು ಸಿಸ್ಟಮ್ ಹೇಳ್ತಾ ಇದೀವಿ, ಇದನ್ನ ನೋಡಿ ಇವಾಗ ಟೈಮ್ ಇದೆ, ಬೇಕಾದ್ರೆ ಬೇರೆಯವರು ತಗೊಂಬೋದು ಇದನ್ನ. ಇವಾಗ ನಾನು ಹೇಳ್ತಿರೋದಿಲ್ಲ, ಯಾರು ಸರಿ ಇದ್ರೆ ತಗೊಳ್ಳಿ, ನೀವೇ ಮಾಡಿ, ದೊಡ್ಡ ಪಾರ್ಟಿಯವ್ರು ಮಾಡಿ, ಇದನ್ನ ಬಿಫೋರ್ ಎಲೆಕ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಒಂದ್ 3 ಜನ ಕ್ಯಾಂಡಿಡೇಟ್ ತಗೊಳ್ಳಿ, ಜನಗಳ ಮುಂದೆ ಪೋಲಿಂಗ್ ಹಾಕಿ, ನಿಮ್ಗೆ ಇನ್ನೂ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ವಾ, ಮಾಡಿ ಜನಗಳ ಅಭಿಪ್ರಾಯ ತಗೊಳ್ಳಿ. ಎಲ್ಲೋ ಒಂದ್ ಕಡೆ ಜನಕ್ಕೆ ಒಂದ್ ಇದು ಸಿಗುತ್ತೆ, ನಾವು ಸೆಲೆಕ್ಟ್ ಮಾಡಿದೀವಪ್ಪ ಒಬ್ಬ ವ್ಯಕ್ತಿನ, ಅವ್ರದ್ದು ಕ್ವಾಲಿಫಿಕೇಶನ್ ಆಗಿ ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ ಅಂತ ಹೇಳಿ,
ಆ ವರ್ಕ್ ಮಾಡೋದನ್ನ ನೀವು ಒಂದ್ ಸ್ವಲ್ಪ ಇದಾಗಿ ದಾಖಲೆ ಆಗಿ ಇಟ್ಕೊಳ್ಳಿ. ನಾನು ಹೇಳ್ತಿರೋದು ತಪ್ಪೇನಿಲ್ಲ ಅಲ್ವಾ? ಫಾಲ್ಸ್ ಪ್ರಾಮಿಸ್ ಕೊಡಬಾರ್ದಲ್ವಾ ಜನಕ್ಕೆ? ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಫಾಲ್ಸ್ ಪ್ರಾಮಿಸ್ ಕೊಡ್ಬೇಡಿ. ಇದನ್ನ ಹೇಳ್ತಾ ಇದೀನಿ. ಹೆಂಗ್ ವರ್ಕ್ ಮಾಡ್ತೀಯಪ್ಪ, ಏನ್ ಮಾಡ್ತೀಯ, ಹೆಂಗ್ ಸಂಪರ್ಕ ಇಟ್ಕೊಂತೀಯ, ಏನೇನ್ ಕೆಲಸಗಳು ಮಾಡ್ತೀಯ, ಏನೇನ್ ಪೆಂಡಿಂಗ್ ಇದೆ, ನೀವೆಲ್ಲ ಆಲ್ರೆಡಿ ನೀವೆಲ್ಲ ಆಡಳಿತ ನಡೆಸಿದವ್ರು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇರೋ, ನೀವು ಅನುಭವ ಇಟ್ಕೊಂಡು ಹೇಳಿ ನಾವ್ ಈ ತರ ಪ್ರಾಜೆಕ್ಟ್ ಮಾಡ್ತೀವಿ. ನಿಮ್ಗೆ ಅನುಭವದಲ್ಲಿ ಏನೇನೋ ಮಾಡ್ಬೇಕು ಅನ್ಕೊಂಡ್ರೋದು ಆಗಿಲ್ದೇ ಇರ್ಬೋದು. ಇವಾಗ ಬನ್ನಿ ಜನಗಳ ಮುಂದೆ ಹೇಳಿ ನಾವ್ ಈ ತರ ಮಾಡ್ತಾ ಇದೀವಿ, ನಾವ್ ಈ ತರ ಮಾಡ್ಬೇಕು ಅನ್ಕೊಂಡಿದೀವಿ. ನೀವ್ ಹಂಗ್ ಹೇಳ್ಕೊಳ್ಳಿ, ನಿಮ್ ಮ್ಯಾನಿಫೆಸ್ಟೋ ಹಂಗ್ ಹೇಳ್ಕೊಳ್ಳಿ. ನಾವ್ ಹೇಳಲ್ಲ ಅದನ್ನ, ನಾವ್ ಹೇಳೋದು ಹೆಂಗ್ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಇದು ಕಾಂಪಿಟೇಷನ್ ಅನ್ಕೊಂಡ್ರೆ ತಪ್ಪಿದ್ದು. ಏನ್ ಕ್ರೈಟೀರಿಯಾಸ್ ಏನು? ನಿಮ್ಮ ಪಕ್ಷದ ಅಭ್ಯರ್ಥಿ ಆಗ್ಬೇಕು ಅಂದ್ರೆ ವಾಟ್ ಇಸ್ ದ ಕ್ರೈಟೀರಿಯಾ? ಹೇಳದ್ನಲ್ಲ, ಏನ್ ಕಾನ್ಸ್ಟಿಟ್ಯೂಷನ್ ಇದೆಯೋ ಅಷ್ಟೇ ಕ್ರೈಟೀರಿಯಾ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ ಬೇಕಾಗಿಲ್ಲ, ನೀವು ದೊಡ್ಡ ವ್ಯಕ್ತಿ ಆಗಿರ್ಬೇಕಾಗಿಲ್ಲ. ಆಮೇಲೆ ಅದನ್ನ ನಾವು ನೋಡ್ತಾನೆ ಇಲ್ಲ. ಇವ್ನ್ ನಿಲ್ಸಿರಿ ಇವ್ನಿಗೆ ಎಷ್ಟು ಓಟ್ ಸಿಗ್ಬೋದು, ಇವನೊಬ್ಬ ಯಾರೋ ಫೇಮಸ್ ಇದ್ದಾನೆ, ಇವ್ನ್ ನಿಲ್ಸಿರಿ ಜಾಸ್ತಿ ಓಟ್ ಸಿಗ್ಬೋದಿಲ್ಲ. ನಮ್ಗೆ ಯಾರ ಬನ್ನಿ, ನಿಮ್ಮ ಏನ್ ತರ್ತಿರೋ ಮ್ಯಾನಿಫೆಸ್ಟೋ 2 ಇದೆಯಲ್ಲ, ನಾನು ಹೇಳ್ತಿರೋದು ಮ್ಯಾನಿಫೆಸ್ಟೋ 1 ಜನಗಳ ಹತ್ರ ಇದೆ. ಏನ್ ಬೇಕು ಅಂತ ಜನಗಳಿಗೆ ಗೊತ್ತಿದೆ ಅಲ್ವಾ? ಕರೆಕ್ಟ್. ಇವಾಗ ನೀವು ಹೇಳಿದ್ರಿ ಯಾವ್ದು ಮಾತಾಡ್ತಾ ಮದ್ಯಪಾನ ನಿಲ್ಸ್ಬೇಕು ಅಂತ ಯಾರೋ ಒಂದ್ ಜನ ಹೊರಟಿದ್ದಾರೆ, ಹೆಣ್ಮಕ್ಳು ಹೋರಾಟ ಮಾಡ್ತಾರೆ ಅಲ್ವಾ? ಈ ಪರಿಸ್ಥಿತಿ ಬರಲ್ಲ ಅವಾಗ. ಯಾಕಂದ್ರೆ ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇದ್ದಾಗ ಅಭ್ಯರ್ಥಿ ಇದು ಗೊತ್ತಾಗುತ್ತೆ. ಇದನ್ನ ತಗೊಂಡಾಗ ಅವರು ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಅಷ್ಟು ಜನ ಬರೋಬಹುದು, ಒಬ್ಬರಿಬ್ರು ರೆಪ್ರೆಸೆಂಟೇಟಿವ್ ಮಾತಾಡ್ತಾರೆ. ಇದನ್ನ ನೋಡಿ, ಅಲ್ಲೆಲ್ಲ ಹೆಣ್ಣು ಮಕ್ಳು ಕೇಳ್ತಾ ಇದಾರೆ ಮದ್ಯ ಅಲ್ಲಿ ಇರಬಾರ್ದು, ಮದ್ಯ ಅಲ್ಲ ಇದು ಮಾಡ್ಬೇಕು ಅಂತ ಇಲ್ಲೇನೋ ಒಂದು ಹೇಳ್ತಾರೆ. ಬಟ್ ಸ್ಟಿಲ್ ಏನಾದ್ರೂ ಒಂದಿಷ್ಟು ಬೇಸಿಕ್ ಕ್ರೈಟೀರಿಯಾಸ್ ಒಪ್ಕೋತೀನಿ. ಸಂವಿಧಾನಬದ್ಧವಾಗಿ ಇರುವ ಎಲ್ಲ ಕ್ರೈಟೀರಿಯಾಸ್ಗಳು ಕೂಡ ನಿಮ್ಮ ಪಾರ್ಟಿ ಅಭ್ಯರ್ಥಿಗೆ ಇರಬೇಕು. ಐ ಅಗ್ರಿ. ಬಟ್ ನೀವು ಒಂದಿಷ್ಟು ಗೈಡ್ ಲೈನ್ಸ್ ಗಳನ್ನ ಆತ ಫಾಲೋ ಮಾಡಬೇಕು ಅಥವಾ ಆಕೆ ಫಾಲೋ ಮಾಡಬೇಕು. ಒಂದು ಬೇಸಿಕ್ ಕ್ರೈಟೀರಿಯಾ, ಅಟ್ಲೀಸ್ಟ್ ಸಮ್ ಹ್ಯೂಮನ್ ಕನ್ಸರ್ನ್ ಅದಾದ್ರೂ ಇರ್ಬೇಕಲ್ಲ. ಏನದು ಹ್ಯೂಮನ್ ಕನ್ಸರ್ನ್? ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ಅದ್ ಹೆಂಗ್ ಕಂಡು ಹಿಡಿತೀರಾ ನೀವು? ಅದೇ ನನ್ನ ಪ್ರಶ್ನೆ. ಅದು ಕೇಳಿ ಇಲ್ಲಿ, ಅದಕ್ಕೆ ದಟ್ ಈಸ್ ವೈ ಐ ಆಮ್ ಟೆಲಿಂಗ್. ನೀನ್ ಏನ್ ಮಾಡ್ತೀಯ ಅಂತ ನೀನ್ ಕತೆ ಕಟ್ಬೇಡ, ಫಾಲ್ಸ್ ಪ್ರಾಮಿಸ್ ಬೇಡ. ಹೇಗ್ ಮಾಡ್ತೀಯ ಅಂತ ಹೇಳಿ, ನೀನ್ ಫಸ್ಟ್ ವರ್ಕಿಂಗ್ ಮಾಡ್ತೀಯ ಹೇಳು. ಮಿಕ್ಕಿದೆಲ್ಲ ಜನ ಮಾಡಿಸ್ತಾರೆ ನಿನ್ ಕೈಲಿ. ಅದಕ್ಕೆ ನಾವ್ ಹೇಳ್ತಿರೋದು, ಸೆಲೆಕ್ಷನ್ ಜನ ಮಾಡ್ತಾರೆ, ಎಲೆಕ್ಷನ್ ಜನ ಮಾಡ್ತಾರೆ, ಕರೆಕ್ಷನ್ ಜನ ಮಾಡ್ತಾರೆ, ರಿಜೆಕ್ಷನ್ ಜನ ಮಾಡ್ತಾರೆ, ಪ್ರಮೋಷನ್ ಜನ ಮಾಡ್ತಾರೆ. ನೀನ್ ಏನ್ ಮಾಡ್ಬೇಡ, ನೀನ್ ಕೆಲಸ ಏನ್ ಮಾಡ್ತೀಯ ಹೇಳು. ನೀನ್ ಹೇಳಿದ್ ಕರೆಕ್ಟ್ ಆಗಿ ಮಾಡ್ಬೇಕು. ಎಷ್ಟು ದಿನ ನಿನ್ ಯಾವ ತರ ನಿನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀಯ ಜನರ ಹತ್ರ, ಯಾವ ರೀತಿ ನಿನ್ ಕೆಲ್ಸಗಳು ಮಾಡಿಸ್ತೀಯ, ರಿಪೋರ್ಟ್ ಹೆಂಗ್ ಕೊಡ್ತೀಯ. ನಾನು ಹೋಗಿದ್ದೀನಿ ಆಗಿಲ್ಲ, ಜನ ಕೇಳ್ತಾರೆ ನಮ್ ಟೈಮ್ ಹೇಳ್ರಿ, ಅಟ್ಲೀಸ್ಟ್ 3 months ಆಗತ್ತೇನ್ರಿ, 5 months ಆಗತ್ತಾ? ವಿತ್ ವಿಜುವಲ್ ಡಾಕ್ಯುಮೆಂಟ್ಸ್ ಮಾಡೋದನ್ನ. ಪ್ರಾಮಿಸ್ ಈಸ್ ಪ್ರಾಮಿಸ್ ಅಷ್ಟೇ ಅಲ್ವಾ? ನಾನು ಸುಮ್ನೆ ಫಾಲ್ಸ್ ಪ್ರಾಮಿಸ್ ಮಾಡಕ್ಕಾಗಲ್ಲ ಅಲ್ಲೂ ಕೂಡ. ನೋಡಿ, ಇದು ಯಾವ್ದೋ ಒಂದ್ ಕೆಲಸ ಇದೆ, ಇನ್ 5 months ಅಲ್ಲಿ ಮಾಡಿಸ್ತೀನಿ. ನೆಕ್ಸ್ಟ್ 5 months ಮೇಲೆ ಒಂದು ಚೆಕಿಂಗ್ ಹಾಕೊಂತೀವಿ ನಾವು ಅನ್ಕೊಳ್ಳಿ. 5 months ಹೇಳಿದ್ಯಲ್ಲ, ಹೆಂಗಪ್ಪ ಹೇಳಿದೆ ನೀನು ಅಲ್ವಾ? ನೀನು 3 months ಅಲ್ಲಿ ಆಗದ್ರೆ 5 months ಅಂತ ಹೇಳಿ 2 months ನೀನ್ ಎಕ್ಸ್ಟ್ರಾ ತಗೋ, ಪರವಾಗಿಲ್ಲ. ಬಟ್ ಆಫ್ಟರ್ 5 months ನೀನ್ ಮಾಡಂಗಿಲ್ಲ, ನಿಂದು ರಾಂಗ್ ಅದು. ಬಿಕಾಸ್ ಆಫ್ಟರ್ 5 months ಅಲ್ಲೊಬ್ಬ ಯಾರೊಬ್ಬ ಪ್ರಜೆ ಏನೋ ಒಂದು ಬಿಸ್ನೆಸ್ ಮಾಡಕ್ ಕೊಟ್ಟಿರ್ತಾನಲ್ಲ, ಏನೋ ಕೆಲಸ ಮಾಡಕ್ ಕೊಟ್ಟಿರ್ತಾನೆ, ಅವ್ನಿಗೆ ಈ ಕೆಲಸ ಪ್ರಾಬ್ಲಮ್ ಆಗ್ಬೋದು ಅಲ್ವಾ? ಒಬ್ಬನ ಸುಳ್ಳು ಎಷ್ಟೋ ಜನ ಜೀವನದಲ್ಲಿ ಅದು ಏನೋ ಏಟ್ಗಳು ಬಿದ್ದ್ಬಿಡುತ್ತೆ ಅದರಿಂದ. ಸೊ ಇಷ್ಟೇ ನಾನು ಹೇಳ್ತಿರೋದು. ಇಲ್ಲಿ ನೀವು ಹಾನೆಸ್ಟಿನ ಕಂಡಿಡಿಯಕ್ಕಾಗಲ್ಲ. ನೋಡ್ರಿ, ನಾನ್ ಯಾರೋ ಒಬ್ಬನ ಕಳೆದ್ ನೋಡ್ರಿ, ಅವ್ನು ಬಹಳ ಹಾನೆಸ್ಟಿ, ತುಂಬಾ ಒಳ್ಳೆ, ನಾನ್ ಹೇಳ್ತೀನಿ ಅವ್ನು ಓಟ್ ಹಾಕಿ ಬಹಳ ಒಳ್ಳೆಯವನು ನಾನು ಹೆಂಗ್ ಹೇಳಿ? ನೋ, ದಟ್ ಈಸ್ ರಾಂಗ್. ಆಕ್ಚುಲಿ ಬಿಲೀವಿಂಗ್ ಸಂಬಡಿ ಈಸ್ ರಾಂಗ್. ವೈ ಶುಡ್ ಯು ಬಿಲೀವ್ ಸಂಬಡಿ? ಜಸ್ಟ್ ಅದನ್ನ ಸಾರ್ಟ್ ಔಟ್ ಮಾಡಿ. ಇನ್ನು ಕೆಳಗಡೆ ಬಾ, ವರ್ಕ್ ಒಂದು ಚಾರ್ಟ್ ಹಾಕು. ಇವಾಗ ನಿಮ್ಮನ್ನ ಯಾವ್ದಾರ ಕಂಪ್ನಿಗೆ ಹೋದಾಗ ನೀನ್ ಒಳ್ಳೆಯವನ ಕೆಟ್ಟವನ ಅಂತ ತಗೊಂತಾರ ನಿಮ್ಮನ್ನ. ಸರ್ ನಾನ್ ತುಂಬಾ ಒಳ್ಳೆಯವನ್ ಸರ್, ನಿಮ್ ಕಂಪ್ನಿ ಬಹಳ ಒಳ್ಳೇದ್ ಮಾಡಿದ್ರೆ ಪಾಪ ಒಳಗಡೆ ಪಾಪ ಅಂತಾರ? ಇಲ್ಲ, ಅವ್ರು ಹೇಳ್ತಾರೆ ಫಸ್ಟ್ ಪಾಪ ಇಲ್ಲಿ ನಿನ್ ಕೊಡಿಲಿ ಅನ್ನೋದು ನಮ್ ಟಾರ್ಗೆಟ್ ಇಷ್ಟಿದೆ, ನೀನ್ ಈ ತರ ವರ್ಕ್ ಮಾಡ್ಬೇಕು, ಹಿಂಗ್ ಕೆಲಸ ಮಾಡ್ಬೇಕು ಅನ್ನೋ ಫಿಕ್ಸ್ ಮಾಡ್ತಾರೆ. ಅದನ್ನೇ ಮಾಡಿ. ಇಲ್ಲಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ಆಲ್ಮೋಸ್ಟ್ ರೆಡಿ ಟು ಕಂಟೆಸ್ಟ್ ಇನ್ ದಿಸ್ ಲೋಕಸಭಾ. ಇಲ್ಲ, ನಾನು 15-20 days ಟೈಮ್ ಕೊಟ್ಟಿದ್ದೀನಿ. ಇನ್ನೊಂದಷ್ಟು ಜನ, ಇವಾಗ ನೋಡಿ ಇದನ್ನ ಕೇಳದಂತವ್ರು ಯಾರಿಗಾರ ಅನ್ಸಿನೂ ಬರ್ಬೋದು. ಸೊ ಬರ್ಲಿ, ಒಂದಷ್ಟು ಜನ, ಜಾಸ್ತಿ ಜನ ಬರ್ಲಿ ಅಂತ ನನ್ಗೆ ಆಸೆ. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರ್ಲಿ ಅಂತ. ಇವಾಗ ಒಂದೊಂದು ಏರಿಯಾಗ ಒಂದ್ 3 ಜನ, ಇಬ್ಬಿಬ್ರು ಬಂದ್ರು ಅನ್ಕೊಳ್ಳಿ, ಅದನ್ನ ನಾವು ಪೋಲಿಂಗ್ ಹಾಕ್ತಿವಿ. ನೋಡಿ, ಇಬ್ರು ಈ ತರ ಕ್ರೈಟೀರಿಯಾ ಇದೆ, ಜನ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಮಾಡ್ತಾರೆ, ನಾವಲ್ಲ ಸೆಲೆಕ್ಟ್ ಮಾಡೋದು. ಅಗೈನ್ ನಾವು ಪೊಲಿಟಿಕಲ್ ಪಾರ್ಟಿನ ಹೊರಗಡೆ ಇಡ್ತಾ ಇದೀವಿ, ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಇದು. ಬಿಕಾಸ್ ಇಲ್ಲಿ ಮತ್ತೇನಾಗುತ್ತೆ, ನಮ್ ಪಾರ್ಟಿ ನಾವು ಸೆಲೆಕ್ಟ್ ಮಾಡ್ತೀವಿ ಅನ್ಕೊಳ್ಳಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ ಒಳಗಡೆ. ನಾನೇ ಇಲ್ಲ ಅವ್ನ್ ಸರಿ ಇವ್ನ್ ಸರಿ ಅಂತ ನಮ್ ಲಾಬಿಗಳು, ಇವ್ನು ನಮ್ ಫ್ರೆಂಡ್ ಅಪ್ಪ, ಇವ್ನು ಬಹಳ ಒಳ್ಳೆಯವನು, ಈಗ ಬೇಡ, ಅದು ಜನನೇ ಮಾಡ್ಕೊಳ್ಳಿ ಅಲ್ವಾ? ಆಟೋ ನಿಮ್ಮ ಪಕ್ಷದ ಸಿಂಬಲ್ ಆಗಿ ಸೆಲೆಕ್ಟ್ ಮಾಡಿದ್ದೀರಿ. ಅಲ್ಲ, ಅದು ಏನೋ ಆಟೋ ಓದ್ಸತಿ ಎಲೆಕ್ಷನ್ಗೂ ಆಟೋಲಿ ನಿಂತ್ಕೋಬೇಕಾಗಿತ್ತು. ಅದು ಆ ಟೈಮಲ್ಲಿ ನಮ್ಗೆ ಏನೋ ಪ್ರಾಬ್ಲಮ್ ಆಯ್ತು. ಸೊ ಅಗೈನ್ ಮತ್ತೆ ಆಟೋನೇ ಸಿಕ್ಕಿದೆ ನಮ್ಗೆ. ನಮ್ಮ ಅದೃಷ್ಟ ಅದು. ಆಕ್ಚುಲಿ ಆತರ ಸಿಗಲ್ಲ, ಏನಂದ್ರೆ ಯಾರ್ಯಾರಿಗೋ ಕೊಟ್ಬಿಟ್ಟಿರ್ತಾರೆ. ಬಟ್ ಅದೇನೋ ಈ ಸತಿ ನಮ್ಗೊಂದ್ 5-6 ಸಿಂಬಲ್ ಕೇಳಿರ್ತಾರೆ, ನಾವ್ ಅದನ್ನು ಹಾಕಿದ್ವಿ ನೋಡೋಣ ಅಂತ. ಬಟ್ ಅದೇ ಕಾರಣ, ಆಟೋ ಹಿಂದಿನ ಕಾರಣ ಏನಾದ್ರು? ಶಂಕರಣ್ಣನ ಆಶೀರ್ವಾದ. ಸೋ ಬ್ಯೂಟಿಫುಲ್ ಸರ್. ನಿಮ್ಮ ಈ ಯೋಜನೆಗಳಿಗೆ ಮತ್ತು ಆಲೋಚನೆಗಳಿಗೆ
ನಿಮ್ಮ ಕುಟುಂಬದ ಬೆಂಬಲ ಹೇಗಿದೆ? ಏನ್ ಹೇಳ್ತಾರೆ ನಿಮ್ಮ ಕುಟುಂಬದಲ್ಲಿ? ಪ್ರಿಯಾಂಕಾಜಿ ಏನ್ ಹೇಳ್ತಾರೆ ನೇರವಾಗಿ ಕೇಳ್ತೀನಿ. ಇಲ್ಲ, ನಾನು ಹೇಳೋದು ಕರೆಕ್ಟ್ ಅನ್ಸುತ್ತೆ. ಬಟ್ ಎಲ್ಲರಿಗೂ ಇದ್ದಂಗೆ ಅವ್ರಿಗೂ ಕೂಡ ಓಕೆ ಏನೋ ನೋಡೋಣ, ಇಟ್ ಇಸ್ ವಾಟ್ ಯು ಆರ್ ಟೆಲಿಂಗ್ ಇಸ್ ರೈಟ್, ಆಕ್ಚುಲಿ ಕರೆಕ್ಟ್, ಆಗ್ಬೋದು, ಚೆನ್ನಾಗ್ ಆಗ್ಬೋದು. ನನಗೆ ವಾಟ್ ಯುವರ್ ಟೆಲಿಂಗ್ ಇಸ್ ರಾಂಗ್ ಅಂತ ಯಾವತ್ತಿಗೂ ಅನ್ಸಲೇ ಇಲ್ಲ. ನಾನು ಹೇಳ್ತೀನಿ, ನೀವು ಹೇಳುವ ಧಾಟಿಯಲ್ಲಿ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿ ಮತ್ತು ನೀವು ಕಟ್ಟಿರೋ ಕನಸಿನಲ್ಲಿ ನನಗೆ ಎಳ್ಳಷ್ಟು ಕೂಡ ಯಾವುದೇ ನೆಗೆಟಿವಿಟಿ ಕಾಣಿಸ್ತಾನೆ ಇಲ್ಲ. ಐ ಆಮ್ ಬೀಂಗ್ ವೆರಿ ಆನೆಸ್ಟ್ ವಿತ್ ಯು. ದೊಡ್ಡ ಕನಸು ಮತ್ತು ಪ್ರೀತಿಯಿಂದ ಕಟ್ಟಿರೋ ಕನಸು, ಮತ್ತು ನೀವೇನ್ ಸಮಾಜ ಒಡಿಬೇಕು ಅಂತ ಮಾತಾಡ್ತಾ ಇದ್ದೀರಾ? ಇಲ್ಲ, ಸಮಾಜದ ಸ್ವಾಸ್ಥ್ಯದ ಕಡೆಗೆ ನಮ್ಮಂತವರ ನಿಮ್ಮಂತವರ ಮತ್ತು ಎಲ್ಲ ಪ್ರಜೆಗಳ ಸ್ವಾಸ್ಥ್ಯದ ಕಡೆಗೆ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ಬಟ್ ನನಗಿರೋ ಬಿಗ್ಗೆಸ್ಟ್ ಕನ್ಸರ್ನ್ ಏನು ಅಂತಂದ್ರೆ, ನಾನು ಒಪ್ಕೋತೀನಿ, ನಾನು ಅವಾಗಲೇ ಹೇಳ್ದಂಗೆ ಕ್ರಾಂತಿ ಒಂದಿನ ಕಳೆದ್ಮೇಲೆ ರಾತ್ರಿ ಕಳೆದ್ಮೇಲೆ ಬೆಳಗ್ಗೆ ಆಗೋದಿಲ್ಲ. ಇಟ್ಸ್ ಎ ಪ್ರಾಸೆಸ್, ಎವಲ್ಯೂಷನ್ ಅನ್ನು ಒಪ್ಕೊಳ್ತೀನಿ. ಬಟ್ ಇಷ್ಟೊಂದೆಲ್ಲವನ್ನು ಸಾಕ್ಬಿಟ್ಟಿರೋ ಜನ, ಅಂದ್ರೆ ಇದೆಲ್ಲ ಈ ಪೊಲಿಟಿಕಲ್ ಪಾರ್ಟೀಸ್ ಅದು ಇದು ಅದಕ್ಕೆಲ್ಲ ತಿನ್ನಿಸ್ಬಿಟ್ಟಿರೋ ಪೊಲಿಟಿಕಲ್ ಪಾರ್ಟೀಸು ಮತ್ತು ಅದಕ್ಕೆಲ್ಲ ಒಪ್ಕೊಂಡ್ಬಿಟ್ಟಿರೋ ಜನ ಕೂಡ ಈ ಒಂದು ಬದಲಾವಣೆ ಕಡೆ ಬರೋದಕ್ಕೆ ಕೇಳಿ, ಇಲ್ಲಿ ನೀವ್ ಹೇಳೋದ್ರಲ್ಲಿ ನೀವ್ ಆನ್ಸರ್ ಹೇಳ್ಬಿಟ್ರಿ. ನಾನ್ ನೆಗೆಟಿವ್ ಆಗಿಲ್ಲ, ಇಲ್ಲ ನೆಗೆಟಿವ್ ಅಲ್ಲ, ಬ್ಯೂಟಿಫುಲ್ ಆಗಿ ಆನ್ಸರ್ ಮಾಡ್ಬಿಟ್ರಿ. ಕೇಳಿ, ಐ ನೋ ದಟ್ ಈಸ್ ರೈಟ್, ಬಟ್ ಐ ಹ್ಯಾವ್ ಸಮ್ ಡೌಟ್. ಅಂದ್ರೆ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಯು, ಪ್ಯೂರ್ಲಿ ವಿತ್ ಯು, ವಿತ್ ಮೀ. ಇವಾಗ ಐ ನೋ ದಟ್ ಈಸ್ ರೈಟ್ ಅಂತ ಮುಗಿದೋಯ್ತು. when I feel that is right, I should follow that. That's it, finished. There it ends. If I have some doubt, then there is some problem with me. ನನ್ನನ್ನು ಚೆಕ್ ಮಾಡ್ಕೊಬೇಕು ಅಷ್ಟೇ ಇಲ್ಲಿ. ಸೊ ಐ ಆಮ್ ಥಿಂಕಿಂಗ್ ಅಬೌಟ್ ಸೋ ಮೆನಿ ಥಿಂಗ್ಸ್. ಯಾಕೆಂದ್ರೆ ಈ ಪೊಲಿಟಿಕಲ್ ಪಾರ್ಟಿ ಆತರ ಇದೆ, ಅದಿದೆ, ಇದಿದೆ, ಇದೆಲ್ಲ ಆಗತ್ತಾ ಅನ್ನೋದು, ದಟ್ ಇನ್ಫೀರಿಯಾರಿಟಿ, ದಟ್ ಇನ್ಸೆಕ್ಯೂರಿಟಿ, ದಟ್ ಸಮಥಿಂಗ್. ಯಾಕೆಂದ್ರೆ ವಾಟ್ ಎವರ್ ಯು ಏನೋ ಪೆಸಿಮಿಸ್ಟಿಕ್ ಅಪ್ರೋಚ್ ಅಂದ್ರೆ ಹೇಳಿದ್ದು, ನಾನು ಅಷ್ಟೇ ಹೇಳ್ತಿರೋದು. ಇದನ್ನ ಚೇಂಜ್ ಮಾಡ್ಕೊಂಡು ನೀವೇ ಮಾಡ್ಕೊಬೇಕಿಲ್ಲ, ನಾನ್ ಮಾಡಕ್ಕಾಗಲ್ಲ. ಒನ್ ಸಿಂಪಲ್ ಥಿಂಗ್, ಚೆನ್ನಾಗಿ ಕರೆಕ್ಟ್ ಇದೆ, ಅಲ್ಲಿ ಹೋಗ್ಬೇಕು ಅಂತ ಅನ್ಸಿದ್ರ ಮೇಲೆ ಇನ್ನೊಂದ್ಸತಿ 10 ಸತಿ ಯೋಚನೆ ಮಾಡಿ. ನಾನು ಹೇಳ್ತಿರೋದು ಇನ್ನೊಂದ್ಸತಿ 10 ಸತಿ ಯೋಚನೆ ಮಾಡಿ, ವೆದರ್ ಇಟ್ ಇಸ್ ರೈಟ್ ಅಂದ್ರ ಮೇಲೆ, ನಿಮಗ್ ಅನ್ಸಿದ್ರ ಮೇಲೆ, ದೆನ್ ದೇ ಶುಡ್ ನಾಟ್ ಬಿ ಡೈಲಮಾ, ನೋ ಡಬಲ್ ಸ್ಟ್ಯಾಂಡರ್ಡ್. ಅದು ಆಗುತ್ತೆ, ಅದು ಆಗೋದೇ ಇಲ್ಲ ಅಂತಾನು ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಇವಾಗ ದೆಹಲಿ ತಗೊಳ್ಳಿ, ಈ ಲೋಕ್ಪಾಲ್ ಬಿಲ್ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ಸ್ ಬೇಡ ಬಿಡಿ, ನಮ್ಗೆ ಎಕ್ಸಾಂಪಲ್ಸ್ ಬೇಡ. ಅವ್ರು ಏನೋ ಮಾಡಿದ್ರು, ಅವ್ರೇನೋ ಮಾಡಿ, ನಮ್ಗೆ ನಾವು ಎಕ್ಸಾಂಪಲ್ ಕೇಳಿ. ನಾನು ಇದನ್ನ ಹೇಳ್ಬೇಕು ನಿಮ್ಗೆ. 70 ಸೀಟ್ಗಳಲ್ಲಿ ಆಮ್ ಆದ್ಮಿ 67 ಸೀಟ್ಗಳನ್ನು ತಗೊಳ್ತು. 67 ಸೀಟ್ಸ್ ಔಟ್ ಆಫ್ 70 ಅಸೆಂಬ್ಲಿ ಎಲೆಕ್ಷನ್ ಸೀಟ್ಸ್. ಎಲ್ಲಿ? ದೆಹಲಿಲಿ. ಅವ್ರು ಈಗಲೂ ಕೂಡ ಅಧಿಕಾರ ನಡೆಸ್ತಾ ಇದ್ದಾರೆ. ಆ ಅಧಿಕಾರ ನಡೆಸ್ತಾ ಇರೋದು ಹೇಗೋ, ಅಥವಾ ಅವರ ವಿಷನ್ ಡೈಲ್ಯೂಟ್ ಆಗೋಯ್ತೋ, ಅಥವಾ ಅವ್ರಿಗೆ ಸಮಸ್ಯೆ ಆಯ್ತೋ, ದಟ್ ಇಸ್ ಸೆಕೆಂಡರಿ ಟು ಮೀ. ಬಟ್ ನೀವು ಹೇಳಿದ ಆ ಕ್ರಾಂತಿಯಲ್ಲಿ ಹುಟ್ಕೊಳ್ತು. ಲೋಕ್ಪಾಲ್ ಬಿಲ್ ಮೂಲಕ, ಅಣ್ಣಾ ಹಜಾರೆ ಮೂಲಕ, ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಅವರಿಗೆ ಸಪೋರ್ಟ್ ಮಾಡಿದ್ರು, ಮತ್ತು 67 ಸೀಟ್ಗಳನ್ನ ಸಚ್ ಎ ಕ್ಲೀನ್ ಸ್ವೀಪ್. ಅದ್ ಆಗತ್ತೆ, ನಾನು ಆಗೋದೇ ಇಲ್ಲ ಅಂತಾನು ನಾನು ಖಂಡಿತವಾಗ್ಲೂ ಕೂಡ ಹೇಳ್ತಾ ಇಲ್ಲ. ಬಟ್ ಆ ಮನಸ್ಥಿತಿಗೆ ಜನರನ್ನ ತರೋದಕ್ಕೆ ಏನು ಅವಶ್ಯಕತೆ ಇದೆ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ನೋಡಿ, ಇದೆ ಇವಾಗ ಇಂಥ ವಿಷಯಗಳು ನಾನು 1 hour ಕೂತ್ಕೊಂಡು ಇದನ್ನ ಇಂಟ್ರೆಸ್ಟೆಡ್ ಜನ ಕೇಳಿದ್ರೆ ಬದಲಾವಣೆ ಬರಬಹುದು. ನನಗೇನಂತಾರೆ, ನೀವು ರೋಡ್ಗೆ ಇಳಿರಿ ಬದಲಾವಣೆ ಬರುತ್ತೆ. ನನಗೆ ರೋಡ್ಗೆ ಇಳಿಯೋದೇನು ನನಗೇನ್ ಬೇಜಾರಿಲ್ಲ. ನಾನು ರೋಡಿಂದಾನೇ ಬಂದವನು, ಮತ್ತೆ ವಾಪಸ್ ರೋಡ್ಗೆ ಹೋಗೋದಕ್ಕೆ ನನಗೆ ಯಾವ ರೀತಿನೂ ಇದಿಲ್ಲ. ರೋಡಲ್ಲಿ ಓಡಾಡ್ತೀನಿ. ಏನ್ ನನಗೇನಾಗುತ್ತೆ, ಒಂದಷ್ಟು ಜನ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಜನ ಸೇರ್ತಾರೆ, ಒಂದಷ್ಟು ಜನ ತೊಂದರೆ ಆಗುತ್ತಲ್ಲ ಅಂತ ನನಗೆ ಬೇಜಾರು. ಆಮೇಲೆ ಇನ್ನೊಂದ್ ಏನಂದ್ರೆ, ನಾನು ರೋಡ್ಗೆ ಇಳಿದ ಅಲ್ಲಿ ಎಷ್ಟು ಹೇಳಕ್ ಸಾಧ್ಯ ನಾನು ಈ ತರ ಅಲ್ವಾ? ಏನ್ರಿ ನನ್ಗೆ ಓಟ್ ಹಾಕಿ ಅಂತ ಓಡಾಡ್ಬೋದು. ಬಟ್ ಅದಕ್ಕೂ ಮನಸ್ಥಿತಿಗೆ ಒಗ್ಗೋಗ್ಬಿಟ್ಟಿದೀವಿ ನಾವು. ಏನಂದ್ರೆ ಜನ ಸೇರ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ನಿಮ್ಗೆ. ನಾನ್ ಹೇಳ್ತಿರೋದು ಹಂಗಲ್ಲಪ್ಪ. ಅದು ನಾನು ಉಪೇಂದ್ರ ಬಂದಿಯೇನಂತ ಓಟ್ ಹಾಕೋದಲ್ಲ. ಇದು ಕರೆಕ್ಟಾ ನೋಡಿ, ಇನ್ವಾಲ್ವ್ ಆಗಿ ವಿಷನ್ ಓಟ್ ಹಾಕಿ. ನಾಳೆ ನಾನು ಇಡ್ತೀನೋ ಇಲ್ವೋ ಇಲ್ಲಿ, ಮತ್ತೆ ಈ ವಿಷನ್ ಕಂಟಿನ್ಯೂ ಆಗ್ಬೇಕು. ಇನ್ನೊಂದಷ್ಟು ಬದಲಾವಣೆಗಳಾಗಬೇಕು. ಇನ್ನೊಂದಷ್ಟು ಜನ ನೀವೆಲ್ಲ ಯುವಕರು ಬಂದ್ಬಿಟ್ಟು, ಇದು ಯಾವಾಳು ಪರ್ಫೆಕ್ಷನ್ ಅನ್ನೋದು ಇರಲ್ಲ. ಸತ್ಯಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಅದು ಬದಲಾವಣೆ ಆಗ್ತಾನೆ ಇರುತ್ತೆ. ನಾನು 1 ವರ್ಷದಿಂದ ಮಾತಾಡಿರೋದಕ್ಕೂ ಈಗ ಮಾತಾಡೋದಕ್ಕೆ ಎಷ್ಟೋ ಬದಲಾವಣೆಗಳಿದಾವೆ. ನಾಳೆನೂ ಬದಲಾವಣೆ ಆಗುತ್ತೆ. ದಟ್ ಡಸಂಟ್ ಮೀನ್ ದಟ್ ಆಕ್ಚುಲಿ ಐ ಡೋಂಟ್ ಹ್ಯಾವ್ ಕ್ಲಾರಿಟಿ. ನೀವು ಮಾತಾಡಿರೋದ್ರಲ್ಲಿ 1000 ಬದಲಾವಣೆ ಆಗ್ಲಿ, ಬಟ್ ನಿಮ್ಮ ಫೌಂಡೇಶನ್ ಕರೆಕ್ಟ್ ಇದೆ, ನಿಮ್ಮ ಮೊದಲ ಥಾಟ್ ಪ್ರೊಸೆಸ್ ಕರೆಕ್ಟ್ ಇದೆ. ಅದೇನು ಒಳ್ಳೇದ್ ಮಾಡ್ಬೇಕು ಜನಕ್ಕೆ ಅಂತ, ಮತ್ತೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ. ಅದೊಂದು ನಿಮ್ದು ಬೇಸಿಕ್ ಥಾಟ್ ಪ್ರೊಸೆಸ್ ಕರೆಕ್ಟ್ ಇದ್ಮೇಲೆ ನೀವು ಮಾತಾಡೋದ್ರಲ್ಲಿ 1000 ಬದಲಾವಣೆ. ಇನ್ನೂ ಒಂದ್ ಸತ್ಯ ಹೇಳ, ನನಗ್ ಒಳ್ಳೇದ್ ಮಾಡ್ಬೇಕು ಅನ್ನೋದಕ್ಕಿಂತ ನಾನು ಒಳ್ಳೇದ್ ಮಾಡ್ಕೊಬೇಕು, ನನ್ನ ಸಮಾಜ ಒಳ್ಳೇದ್ ಮಾಡ್ಬೇಕು ಅನ್ನೋ ಸ್ವಾರ್ಥ ಇದೆ ನನ್ನಲ್ಲಿ. ಇದು ಎಲ್ಲರಲ್ಲೂ ಬರ್ಬೇಕು. ನಾನು ಒಳ್ಳೇದ್ ಮಾಡ್ಕೊಂತೀನಿ ಅಷ್ಟೇ. ಇದು ಶಾರ್ಟ್ ಕಟ್ ಅಲ್ಲ. ಏನ್ ಹೇಳಿ, ನನ್ ಚೆನ್ನಾಗಿ ಸಮಾಜ ಚೆನ್ನಾಗಿ ನನ್ಗೆ ಒಳ್ಳೇದಲ್ವಾ?
ನನ್ನ ಫ್ಯಾಮಿಲಿಗೆ ಒಳ್ಳೇದಲ್ವಾ, ನನಗೊಂದು ಒಳ್ಳೆ ಪಾರ್ಕ್ ನನಗೆ ಒಳ್ಳೇದಲ್ವಾ, ಒಳ್ಳೆ ಬೋಟಿಂಗ್ ವ್ಯವಸ್ಥೆ ನನಗೆ ಒಳ್ಳೇದಲ್ವಾ, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ನನಗೆ ಒಳ್ಳೇದಲ್ವಾ, ಈಸಿಯಾಗಿ ನಾನು ಗಾಡಿ ತಗೊಂಡು ಹೋಗೋ ತರ ನನಗೆ ಒಳ್ಳೇದಲ್ವಾ, ಒಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಅದು ನನಗೆ ಒಳ್ಳೇದಲ್ವಾ ಅಂತ. ಏನೋ ಏನೋ ಈ ಗಾರ್ಬೇಜ್ ಇಲ್ದೆ ಹೆಲ್ತಿ ಆಗಿರುವಂತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ನನಗೆ ಒಳ್ಳೇದಲ್ವಾ. ವಾಟರ್ ಸಿ ಎಲ್ಲವೂ ನನಗೆ ಒಳ್ಳೇದು, ನನ್ನ ಸ್ವಾರ್ಥ ಇದು. ಸೊ ಪ್ರತಿಯೊಬ್ರು ಸ್ವಾರ್ಥಿಗಳೇ ಅಂತ ಹೇಳ್ತಿರಲ್ಲ, ಕರೆಕ್ಟ್, ಫುಲ್ ಪರಿಪೂರ್ಣ ಸ್ವಾರ್ಥಿಗಳಾಗ್ಬಿಡಿ. ನಿಮ್ಗೋಸ್ಕರ ನೀವು ಮಾಡ್ಕೊಳ್ಳಿ ಇದನ್ನಷ್ಟೇ. ನಾನ್ ನಿನ್ಗೋಸ್ಕರ ನಾನು ಇವಾಗ ಅದು ಹೇಳೋದು ಇದಾಗದೆ, ನಿಮ್ಮನ್ನ ನಾನೆಲ್ಲ ಒಳ್ಳೇದ್ ಮಾಡ್ತೀನಿ, ನಾನ್ ನಿಮ್ಗೊಂದು ಸಮಾಜ ಒಳ್ಳೇದ್ ಕಟ್ಕೊಡ್ತೀನಿ. ನಾನ್ ಯಾರು ಕಟ್ಕೊಡಕ್ ಸಮಾಜ? ನನ್ನ ಸಮಾಜ ನಾನು ಕಟ್ಕೊಳಕ್ ಟ್ರೈ ಮಾಡ್ಬೇಕಷ್ಟೇ ನಾನಿಲ್ಲಿ. ಹಾಗೆ ಪ್ರತಿಯೊಬ್ರು ಮಾಡ್ಬೇಕಷ್ಟೇ.